ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ, ಹಾರ್ಟ್ ಮೆಲ್ಟ್ ಆಗೋ ತರ ತುಂಬಾನೇ ಎಮೋಷನಲ್ ಆಗಿರೋ, ಬ್ಯೂಟಿಫುಲ್ ಆಗಿರೋ ಒಂದು ಕೊರಿಯನ್ ಮೂವಿನ ನೋಡೋಣ. ಇದು 2019 ಅಲ್ಲಿ ರಿಲೀಸ್ ಆಗಿರೋದು. ಈ ಮೂವಿಯ ಹೆಸರು ಅ ಲಿಟಲ್ ಪ್ರಿನ್ಸೆಸ್ ಅಂತ. ಇಷ್ಟು ದಿನ ನಾನು ಈ ತರ ಒಂದು ಮೂವಿನ ಮಿಸ್ ಮಾಡ್ಕೊಂಡ್ಬಿಟ್ನಲ್ಲ ಅಂತ ಅನ್ಸ್ಬಿಡುತ್ತೆ. ಅಷ್ಟು ಚೆನ್ನಾಗಿರತ್ತೆ ಈ ಮೂವಿ. ಮಿಸ್ ಮಾಡದೆ ನೋಡಿ. ಯೂಶುವಲ್ ಆಗಿ ಅಜ್ಜಿಯಂದ್ರು ಮೊಮ್ಮಕ್ಕಳನ್ನ ನೋಡ್ಕೊಳ್ತಾರೆ, ಆದ್ರೆ ಈ ಮೂವಿಯಲ್ಲಿ ಡಿಫ್ರೆಂಟ್ ಆಗಿ ಒಂದು ಚಿಕ್ಕ ಹುಡುಗಿ ಅವ್ರ ಅಜ್ಜಿನ ನೋಡ್ಕೊಂತಾಳೆ. ಆತರ ಅಜ್ಜಿ ಮತ್ತೆ ಆ ಮೊಮ್ಮಗಳ ಮಧ್ಯೆ ಇರುವ ಒಂದು ಪ್ರೀತಿಯ ಹೋರಾಟನೇ ಈ ಮೂವಿ. ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾನೇ ಎಮೋಷನಲ್ ಆಗಿರುತ್ತೆ. ನೀವು ಇಷ್ಟಪಡ್ತೀರಾ ಅಂತ ಅನ್ಕೊಂಡಿದೀನಿ. ಆದ್ರೆ ಇವತ್ತಿನ ಈ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಇನ್ ಕೇಸ್ ನನ್ನ ವಾಟ್ಸ್ಆಪ್ ಗ್ರೂಪ್ ನ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ನಾವು ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ಯೂಟ್ಯೂಬ್ ಕಡೆಯಿಂದ ಕೆಲವೊಂದ್ಸತಿ ನೋಟಿಫಿಕೇಶನ್ ಬರಲ್ಲ. ಅದೇ ನೀವು ವಾಟ್ಸ್ಆಪ್ ಗ್ರೂಪ್ ನ ಫಾಲೋ ಮಾಡ್ಕೊಂಡ್ರೆ ಖಂಡಿತ ಅದ್ರ ಕಡೆಯಿಂದ ನೋಟಿಫಿಕೇಶನ್ ಬಂದೇ ಬರುತ್ತೆ. ಅದ್ರ ಮುಖಾಂತರ ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನ ರೀಚ್ ಮಾಡಬಹುದು. ಬನ್ನಿ ತಡ ಮಾಡದೆ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಮೂವಿಯ ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಒಂದು ಪ್ರೊಫೆಷನಲ್ ಫೋಟೋಗ್ರಾಫರ್ ನ ತೋರಿಸ್ತಾರೆ. ಅವಳೊಂದು ಹುಡುಗಿ. ಅವಳು ಇದುವರೆಗೂ ಕಲೆಕ್ಟ್ ಮಾಡಿರೋ ಎಲ್ಲಾ ಫೋಟೋಸ್ ನ ಕೂಡ ಹಂಗೆ ಹ್ಯಾಂಗ್ ಮಾಡಿರ್ತಾಳೆ. ಜೊತೆಗೆ ಒಂದು ಸ್ಕಾರ್ಫ್ ನ ಎತ್ತಿ ಕತ್ತಲ್ಲಿ ಹಾಕೊಂತಾಳೆ. ಹಂಗೆ ಈಗ ಸ್ಟೋರಿ ಒಂದು ಚಿಕ್ಕ ಹುಡುಗಿ ಕಡೆಗೆ ತಿರುಗುತ್ತೆ. ಒಂದು ಚಿಕ್ಕ ಹುಡುಗಿ ಬೆನ್ನಲ್ಲಿ ಒಂದು ಚಿಕ್ಕ ಮಗುನ ಹಾಕೊಂಡು ಪಾಪ ನಡೆಯಕ್ಕಾಗದೆ ಕಷ್ಟಪಟ್ಟು ನಡ್ಕೊಂಡ್ ಬರ್ತಾ ಇರೋದು. ಆ ಹುಡುಗಿ ಅವ್ರ ಅಜ್ಜಿ ಮನೆಗೆ ಹೋಗ್ತಾ ಇರೋದು. ಪಕ್ಕದಲ್ಲಿದಾರಲ್ಲ ಅವ್ರು ಬಂದು ಆ ಏರಿಯಾನಲ್ಲಿ ಇರೋರೆ, ಇವ್ರನ್ನ ಅಂಕಲ್ ಅಂತಾನೆ ಕರೆಯೋಣ. ಇವ್ರು ಬಂದು ಆ ಮಕ್ಕಳಿಗೆ ಅವ್ರ ಅಜ್ಜಿ ಮನೆಯನ್ನ ತೋರ್ಸೋದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹಂಗ ಹೋಗ್ತಾ ದಾರಿಯಲ್ಲಿ ಒಂದು ಲೇಡಿ ಇರ್ತಾರೆ. ಈ ಲೇಡಿ ಬಂದು ಅಂಕಲ್ಗೆ ತಾಯಿ. ಅವ್ರು ಬಂದು ನೋಡ್ಬಿಟ್ಟು, ಏನೋ ಇದು ಚಿಕ್ಕ ಮಕ್ಕಳನ್ನೆಲ್ಲ ಜೊತೆಗೆ ಹಾಕೊಂಡ್ ಬರ್ತಾ ಇದೀಯಾ, ಯಾರು ಇವ್ರು ಅಂದಾಗ, ಅಯ್ಯೋ ಅಮ್ಮ ಅದೇ ಅಜ್ಜಿ ಇದಾರಲ್ವಾ, ಅವ್ರು ಮನೆಗೆ ಹೋಗ್ಬೇಕಂತ ಹೇಳಿದ್ರು, ಅದೇ ದಾರಿ ತೋರ್ಸೋಣ ಅಂತ ಕರ್ಕೊಂಡ್ ಹೋಗ್ತಾ ಇದೀನಿ ಅಂದಾಗ ಆ ಅಮ್ಮ ಇವ್ರನ್ನ ನೋಡ್ಬಿಟ್ಟು, ಓಹೋ ಆ ಅಜ್ಜಿ ಅವ್ರ ಮಗಳು ಊರ್ ಬಿಟ್ಟು ಹೋಗ್ಬಿಟ್ಟಿದ್ಲಲ್ವಾ, ಏನೋ ಸಾಧನೆ ಮಾಡ್ತೀನಿ ಅಂತ. ಅವ್ರ ಮಕ್ಳ ಇವ್ರು. ಅವ್ರಮ್ಮ ಎಲ್ಲೋಡೋದ್ರು ಏನೋ ಅನ್ನತ್ರ ಅಂದಿದಾಗ ಅವ್ರಮ್ಮ ಹತ್ರ ಓಡೋದ್ರು ಅನ್ನೋ ವಿಷಯ ಕೇಳಿದ ತಕ್ಷಣ ಹುಡುಗಿಗೆ ತುಂಬಾನೇ ಬೇಜಾರಾಗುತ್ತೆ. ಆಕ್ಚುಲಿ ಹುಡುಗಿ ಹೆಸರು ಗಾಂಗ್ಸೋ ಅಂತ. ಅದಾದ್ಮೇಲೆ ಅಂಕಲೇ ಅವ್ರನ್ನ ಕರ್ಕೊಂಡು ಹೋಗಿ ಅಜ್ಜಿ ಮನೆಯನ್ನು ಕೂಡ ತೋರಿಸ್ತಾರೆ. ಬಟ್ ಲಾಕ್ ಆಗಿರುತ್ತೆ. ನಿಮ್ ಅಜ್ಜಿ ಇಲ್ಲೆಲ್ಲೋ ಕೆಲ್ಸಕ್ಕೆ ಹೋಗಿದಾರಮ್ಮ, ಅವ್ರು ಬಂದ್ಬಿಡ್ತಾರೆ, ನೀವು ಒಳಗಡೆ ಹೋಗಿ ವೇಟ್ ಮಾಡಿ ಅಂತ ಹೇಳಿದಾಗ ಗಾಂಗ್ಸಿ ಕೂಡ ಒಳಗಡೆ ಹೋಗ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಅಜ್ಜಿ ಕೆಲಸ ಮುಗಿಸ್ಕೊಂಡ್ ಬಂದ್ರೆ, ಏನಪ್ಪಾ ಡೋರ್ ಎಲ್ಲ ಓಪನ್ ಆಗಿದೆ ಅಂತ ಒಳಗಡೆ ಹೋಗಿ ನೋಡಿದ್ರೆ ಗಾಂಗ್ಸೋ ಚಿಕ್ಕ ಮಗುನ ಪಕ್ಕದಲ್ಲಿ ಮಲ್ಕೊಂಡು ಅವ್ರಿಗೆ ತೂಗುಡಿಸ್ತಾ ಇರ್ತಾಳೆ. ಇವ್ರು ಕೂಡ ಹತ್ರ ಬಂದವರು, ಯಾರಮ್ಮ ನೀನು, ಇಲ್ಲೇನ್ ಮಾಡ್ತಾ ಇದೀಯಾ, ಇಲ್ಲೇನಕ್ ಬಂದೆ ಅಂತ ಮಾತಾಡ್ಸಿದ ತಕ್ಷಣ ಆ ಹುಡುಗಿ ಎದ್ದು ಹುಡುಗಿ ಪಕ್ಕದಲ್ಲಿರೋ ಬ್ಯಾಗ್ ನ ಹಂಗೆ ತಪ್ಕೊಂಡ್ ಕುತ್ಕೊಂತಾಳೆ ಬೈದಲ್ಲಿ. ಅದನ್ನ ನೋಡ್ಬಿಟ್ಟೆ ಅಜ್ಜಿ, ಏನಮ್ಮ ನನ್ನ ನೋಡಿದ ತಕ್ಷಣ ಬ್ಯಾಗ್ ಎತ್ತಿ ಸೈಡ್ ಇಟ್ಕೊಳ್ತಾ ಇದೀಯಾ, ಕಳ್ತನ ಏನಾದ್ರು ಮಾಡ್ಕೊಂಡ್ ಬಂದ ಹಿಂಗೆ ಅಂದಾಗ ಆ ಹುಡುಗಿ, ಅಯ್ಯೋ ನಾನ್ ಕಳ್ತನ ಎಲ್ಲ ಮಾಡಿಲ್ಲ ಅಜ್ಜಿ ಅಂದಾಗ, ಕೂಡ ಬ್ಯಾಗ್ ಕೊಡು ನೋಡೋಣ ಅಂತ ಕಿತ್ಕೊಳಕ್ಕೆ ಟ್ರೈ ಮಾಡ್ತಾಳೆ. ಆ ಕಡೆ ಆ ಹುಡುಗಿ ಬಿಡ್ತಾ ಇಲ್ಲ. ಇಬ್ರು ಹಂಗೆ ಎಳ್ದಾಡೋ ಜೋರಲ್ಲಿ ಆ ಬ್ಯಾಗ್ ಕೆಳಗಡೆ ಬಿದ್ದು ಅದ್ರೊಳಗಡೆಯಿಂದ ಏನೋ ಒಂದು ಐಟಮ್ ಹೊಡೆದೋಗುತ್ತೆ. ಆ ಹುಡುಗಿನ ಹೋಗ್ಬಿಟ್ಟು ತಕ್ಷಣ ಅದನ್ನ ತೆಗೆದು ನೋಡ್ತಾಳೆ. ನೋಡಿ ಅದ್ರೊಳಗಡೆ ಇರೋದು ಹಸ್ತಿ. ಅದನ್ನ ನೋಡ್ಬಿಟ್ಟು ಆ ಹುಡುಗಿ ಅಂತಾಳೆ, ನಮ್ಮಮ್ಮ ಹೆಸರು ಕಿಮ್ಮ ಅಜ್ಜಿ ಅಂತ ಹೇಳಿದಾಗ ಅಜ್ಜಿಗೆ ಸಖತ್ ಶಾಕು. ಯಾಕಂದ್ರೆ ಅಜ್ಜಿಯವ್ರ ಮಗಳ ಹೆಸರು ಕಿಮ್ಮೆ. ಹಂಗಾದ್ರೆ ಇವ್ರು ನನ್ ಮೊಮ್ಮಕ್ಕಳ ಅಂತ ಹೇಳಿ ಸ್ವಲ್ಪ ದೂರದಲ್ಲಿ ಕುತ್ಕೊಂಡು ತುಂಬಾನೇ ಫೀಲ್ ಮಾಡ್ತಾ ಇರ್ತಾರೆ. ಆಗ ಈ ಗಾಂಗ್ಸು ಹೋಗಿ ಕೇಳ್ತಾಳೆ, ಅಜ್ಜಿ ನಮ್ಮನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ತೀರಾ ಅಜ್ಜಿ ಅಂತ ಕರೆದಾಗ ಆ ಅಜ್ಜಿ ಹೇಳ್ತಾರೆ, ನನ್ ಮಗಳು ನನ್ನ ಬಿಟ್ಟು ಹೊರಟೋದ್ಲು, ನನ್ ಮತ್ತೆ ಬರೋದೇ ಇಲ್ವೇನೋ ಅಂತ ಅನ್ಕೊಂಡೆ, ಆದ್ರೆ ಒಬ್ಳೋಗಿ ಇಬ್ರನ್ನ ಕಳ್ಸಿದಾರಮ್ಮ, ನಾನೇ ಅಕ್ಸೆಪ್ಟ್ ಮಾಡ್ಕೊಳ್ದೆ ಇರ್ತೀನಿ, ನನಗ್ ನಿಮ್ಮನ್ ಬಿಟ್ರೆ ಇನ್ ಯಾರಿದ್ದಾರೆ, ಸರಿ ಇರಿ ಟೈಮ್ ಆಯ್ತು ನಾನು ಅಡ್ಗೆ ಮಾಡ್ಬೇಕು ಅಂತಂದಾಗ ಹುಡ್ಗಿ ಕೇಳ್ತಾಳೆ, ಅಜ್ಜಿ ಇನ್ನೂ ಕತ್ಲಾಗಿಲ್ವಲ್ಲ ಇಷ್ಟ ಬೇಗ ಏನಕ್ಕೆ ಅಂದಾಗ, ನಾನು ತುಂಬಾ ಸ್ಲೋ ಅಮ್ಮ ಮಾಡೋದು, ನಾನು ನಿಧಾನಕ್ ಮಾಡ್ತೀನಿ ಅಂದಾಗ, ಅಜ್ಜಿ ನಾನ್ ಹೆಲ್ಪ್ ಮಾಡ್ತೀನಿ ಅಂತಾಳ ಹುಡುಗಿ. ಅದಕ್ಕೆ ಅಜ್ಜಿ ಹೇಳ್ತಾರೆ, ಬೇಡ ಬೇಡ ನೀನು ಪಾಪುನ ನೋಡ್ಕೋ, ನಾನು ಅಡ್ಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಇಲ್ಲೇ ಫಿಲ್ಮ್ ನ ಟೈಟಲ್ ಹಾಕಿ ಸ್ಟಾರ್ಟ್ ಮಾಡೋದು. ಇವಾಗ ಹಂಗೆ ಹುಡುಗಿನ ಸ್ಕೂಲ್ಗೆ ಸೇರ್ಸ್ಬಿಟ್ಟಿರ್ತಾರೆ. ಆ ಹುಡುಗಿ ಹೊಸದಾಗಿ ಸ್ಕೂಲ್ ಒಳಗಡೆ ಎಂಟ್ರಿ. ಅದೇ ಟೈಮಲ್ಲಿ ಮೇಡಮ್ ಕೂಡ ಕೈಲಿರೋ ಗ್ಲೋಬ್ ನ ಕೆಳಗಡೆ ಹಾಕ್ತಾರೆ. ನೋಡಿ ಹುಡುಗಿ ಹೋಗ್ಬಿಟ್ಟು ಹಂಗೆ ಹೀರೋಯಿನ್ ತರ ಟಗ್ಬುಕ್ ಅಂತ ಕ್ಯಾಚ್ ಇಟ್ಕೊಂತಾಳೆ. ಇದನ್ನ ನೋಡಿದ ತಕ್ಷಣ ಅಲ್ಲಿ ಇರೋ ಹುಡುಗ ಮಕ್ಕಳೆಲ್ಲ ಹಂಗೆ ಕ್ಲಾಪ್ ಮಾಡ್ಕೊಂಡು ವಾವ್ ಸೂಪರ್ ಸೂಪರ್ ಅಂತಾರೆ. ಆಗ ಟೀಚರ್ ಕೂಡ, ಈ ಹುಡುಗಿ ಹೆಸರು ಗಾಂಗ್ಸೋ ಅಂತ, ಹೊಸದಾಗಿ ಅಡ್ಮಿಟ್ ಆಗಿದ್ದಾಳೆ, ನಿನ್ ಸೆಲ್ಫ್ ನಾನು ಇಂಟ್ರೊಡ್ಯೂಸ್ ಮಾಡು ಅಂದಾಗ ಅವಳು ಕೂಡ ಹೇಳ್ತಾಳೆ, ನನ್ನ ಹೆಸರು ಗಾಂಗ್ಸೋ ಅಂತ, ನಾನು ಇಂತ ಒಂದು ವಿಲೇಜ್ ಇಂದ ಬಂದಿದ್ದೀನಿ, ನಾನು ಇದಕ್ಕೂ ಮುಂಚೆ ಓದ್ತಾ ಇದ್ದ ಸ್ಕೂಲ್ ಅಲ್ಲಿ ನಾನೇ ಫಸ್ಟ್ ಬರ್ತಾ ಇದ್ದಿದ್ದು ಅಂತ ಬೇರೆ ಹೇಳ್ತಾಳೆ. ಅದಾದ್ಮೇಲೆ ಇವಳನ್ನ ಹಂಗೆ ಒಂದು ಹುಡುಗ ಬಾಯ್ ಅಂತ ಬಾಯ್ ತಕ್ಕೊಂಡು ನೋಡ್ತಾ ಇರ್ತಾನೆ, ಸಖತ್ ಎಂಕರೇಜ್ ಮಾಡ್ತಾ ಇರ್ತಾನೆ. ನೋಡಕ್ ಒಳ್ಳೆ ಬುಸ್ಬುಸ ಅಂತ ಇಡ್ಲಿ ಇದ್ದಂಗೆ ಇರ್ತಾನೆ. ಈ ಹುಡುಗ ಹೆಸರು ಇರಾಮ್ ಅಂತ. ಗಾಂಗ್ಸೋನ ನೋಡಿದ ತಕ್ಷಣ ಇವನ್ಗೆ ಇಷ್ಟ ಆಗೋಯ್ತು. ಮೇಡಮ್ ಮೇಡಮ್ ನನ್ ಪಕ್ಕದಲ್ಲಿ ಶೀಟ್ ಖಾಲಿ ಇದೆ, ಅವ್ರನ್ನ ಕಳ್ಸಿ ಅಂದಾಗ ಸರಿ ಸರಿ ಆಯ್ತು ಅಂತ ಹೇಳಿ ಗಾಂಗ್ಸೋನ ಅಲ್ಲಿ ಹೋಗಕ್ ಕೇಳಿದಾಗ ಅವಳು ಬಂದು ಕುತ್ಕೊಂತಾಳೆ. ಆ ತರ ಇವರಿಬ್ರು ಪಕ್ಕದಲ್ಲಿ ಕುತ್ಕೊಂಡಿರೋದನ್ನ ಸೂಕ್ ಅಂತ ಒಂದ್ ಹುಡ್ಗಿ ನೋಡ್ಬಿಟ್ಟು ಸಖತ್ ಟೆನ್ಷನ್ ಆಗ್ತಾಳೆ. ಯಾಕಂದ್ರೆ ಆ ಹುಡ್ಗಿಗೆ ಇರಾಮ್ ಮೇಲೆ ಒಂದು ಕಣ್ಣು, ಈ ವಯಸ್ಸಲ್ಲಿ ಏನೇನ್ ಮಾಡ್ತಾರೆ ನೋಡಿ. ಈಗ ಗಾಂಗ್ಸೋ ಒಂದ್ ಪಕ್ಕದಲ್ಲಿ ಕುತ್ಕೊಂಡಿರೋದಕ್ಕೆ ಹುಡ್ಗಿ ಗುರಾಯಿಸ್ಕೊಂಡು ನೋಡ್ತಾ ಇರೋದು. ಅದಾದ್ಮೇಲೆ ಲಂಚ್ ಬ್ರೇಕ್ ಅಲ್ಲಿ ಗಾಂಗ್ಸೋ ನಡ್ಕೊಂಡು ಹೋಗ್ತಾ ಇದ್ರೆ ಈ ಚಿಕ್ಕ ಹುಡ್ಗಿ ಕಾಲ್ನ ಅಡ್ಡ ಬಿಟ್ಟು ನಮ್ ಗಾಂಗ್ಸೋನ ಕೆಳಗಡೆ ಬೀಳೋ ತರ ಮಾಡ್ತಾಳೆ. ಏಯ್ ಏನು ಫಸ್ಟ್ ಡೇ ಸ್ಕೂಲ್ ಬಂದಿದ ತಕ್ಷಣ ತುಂಬಾ ಓವರ್ ಆಗಿ ಅವನ ಹತ್ರ ಮಾತಾಡ್ತಾ ಇದೀಯಾ, ನಿನ್ ಲಿಮಿಟ್ ಎಷ್ಟು, ನೀನ್ ಅಷ್ಟ್ರಲ್ಲಿ ಇರೋ, ನೀನ್ ಎಷ್ಟು ಕೇವಲವಾದ ಫ್ಯಾಮಿಲಿಯಿಂದ ಬಂದಿದ್ಯಾ ಅಂತ ನನಗೆ ಗೊತ್ತು, ನಿಮ್ಮಮ್ಮ ಕೂಡ ಓಡೋಗ್ಬಿಟ್ರಂತೆ, ನಿನ್ ಬುದ್ಧಿ ಕೂಡ ಹಂಗೆ ತಾನೇ ಇರುತ್ತೆ ಅಂತ ಅವ್ರಮ್ಮ ಬಗ್ಗೆನೂ ಸ್ವಲ್ಪ ತಪ್ಪಾಗಿ ಮಾಡ್ತಾ ಇದ್ದ ತಕ್ಷಣ ಈ ಹುಡುಗಿಗೆ ಅಂದ್ರೆ ಗಾಂಗ್ಸ್ಗೆ ಕೋಪ ಬಂದ್ಬಿಡತ್ತೆ. ಹಂಗೆ ಎದ್ ನಿಂತ್ಕೊಂಡ್ ತಲೆಲೆ ಒಂದ್ ಡಿಕ್ಕಿ ಕೊಡ್ತಾಳೆ. ನೋಡಿ ಆ ಸೂಕರ ಹುಡುಗಿಗೆ ಮುಗಲ್ ಬ್ಲಡ್ ಬಂದ್ಬಿಡ್ತು. ಇವಳ ತರ ಮಾಸಾಗ್ ಮಾಡಿದ ತಕ್ಷಣ ಅಲ್ಲೇ ದೂರದಲ್ಲಿ ಇರಾಮ್ ನೋಡ್ತಾ ಇರ್ತಾನ. ನೋಡ್ಬಿಟ್ಟು ಆಹಾ ಸೂಪರ್ ಗಾಂಗ್ಸು ಸೂಪರ್ ಅಂತ ಹೇಳಿ ಕೈಲಿರೋ ಬಿಸ್ಕೆಟ್ ನ ತಿಂತಾ ಇರ್ತಾನೆ. ಅದಾದ್ಮೇಲೆ ಮನೆಗೆ ಹೊರಟೋಗ್ತಾಳೆ. ಆ ಮಗುಗೆ ಹಾಕೋದಕ್ಕೆ ಪಾಪ ಡೈಪರ್ಸ್ ಇಲ್ಲ, ಆ ಮಗು ಕೆಳಗಡೆ ಹಾಕೋದಕ್ಕೆ ಸಣ್ಣ ಸಣ್ಣ ಬಟ್ಟೆನ ಯೂಸ್ ಮಾಡ್ತಾ ಇರ್ತಾಳೆ. ಈಗ ಗಾಂಗ್ಸು ಬಂದು, ಅಜ್ಜಿ ನಾನು ಈ ಬಟ್ಟೆನೆಲ್ಲ ಒಗದ್ಬಿಟ್ಟು ಬರ್ತೀನಿ ಅಂದಾಗ
ಅಜ್ಜಿ ಹೇಳ್ತಾರೆ, ನೋಡಮ್ಮ ಬಟ್ಟೆ ಎಲ್ಲ ಯೂಸ್ ಮಾಡೋದ್ರಿಂದ ಮಗುಗೆ ಪ್ರಾಬ್ಲಮ್ ಆಗುತ್ತೆ, ನಾವು ಪ್ಯಾಂಪರ್ಸ್ ಹಾಕ್ಬೇಕಾಗತ್ತೆ, ಬಾಮ ಅಂಗಡಿಗೆ ಹೋಗ್ಬಿಟ್ಟು ಪ್ಯಾಂಪರ್ಸ್ ತಗೊಂಡ್ಬರೋಣ ಅಂತ ಹೇಳ್ತಾರೆ. ಆದ್ರೆ ಪ್ಯಾಂಪರ್ಸ್ ತಗೊಳ್ಳೋಷ್ಟು ದುಡ್ಡು ಕೂಡ ಪಾಪ ಇವ್ರ ಹತ್ರ ಇಲ್ಲ. ಆದ್ರೆ ಏನ್ ಮಾಡ್ತಾರೆ, ಒಂದು ಸೂಪರ್ ಮಾರ್ಕೆಟ್ ಹೋಗ್ಬಿಟ್ಟು ಒಂದ್ ದೊಡ್ಡ ಹಗೀಸ್ ಪ್ಯಾಕ್ ಇರತ್ತಲ್ಲ, ಅದಕ್ಕೆ ಒಂದೇ ಒಂದು ಹಗೀಸ್ ನ ಬಂದು ಸ್ಯಾಂಪಲ್ ಆಗಿ ಹಾಕಿರ್ತಾರೆ, ಅದು ಬಂದು ಫ್ರೀ ಪ್ಯಾಕ್. ಇವ್ರೇನ್ ಮಾಡ್ತಾರೆ, ಆತರ ದೊಡ್ಡ ದೊಡ್ಡ ಪ್ಯಾಕೆಟ್ ಗಳಿರೋ ಆ ಫ್ರೀ ಸ್ಯಾಂಪಲ್ಸ್ ನೆಲ್ಲ ಎತ್ತಿ ಒಂದೇ ಒಂದ್ ಪ್ಯಾಕೆಟ್ ಗೆ ಅಂಟಿಸ್ಬಿಟ್ಟು ಅದನ್ನ ಬಿಲ್ಲಿಂಗ್ ಗೆ ಎತ್ಕೊಂಡ್ ಬರ್ತಾರೆ. ಅಲ್ಲಿ ಬಿಲ್ ಲೇಡಿ ಕೂಡ ಒಂಥರ ನೋಡ್ತಾರೆ, ಇದ್ರೂ ಸರಿ ಅಂತ ಬಿಲ್ ಹಾಕಿ ಕೊಟ್ಬಿಟ್ರು. ಇವ್ರು ಅದನ್ನ ಹೊರಗಡೆ ಎತ್ಕೊಂಡ್ಬಂದು ಆ ಫ್ರೀ ಸ್ಯಾಂಪಲ್ಸ್ ಇತ್ತಲ್ಲ ಅದನ್ನ ಮಾತ್ರ ಎತ್ಕೊಂಡು ಮತ್ತೆ ದೊಡ್ಡದನ್ನ ಎತ್ಕೊಂಡು ಹೋಗ್ಬಿಟ್ಟು ಇಲ್ಲ ಇದು ಬೇಡ ಅಂತ ಹೇಳಿ ವಾಪಸ್ ಕೊಟ್ಟು ದುಡ್ಡನ್ನು ತಗೊಂಡ್ಬಂದ್ಬಿಡ್ತಾರೆ. ಪಾಪ ದುಡ್ಡಿಲ್ದಿರೋದ್ರಿಂದ ಏನೇನ್ ಕೆಲಸ ಮಾಡ್ಬೇಕು ನೋಡಿ. ಆ ಅಜ್ಜಿ ಕೂಡ ತುಂಬಾ ಕಷ್ಟ ಪಡವ್ರೆ. ಹೇಳ್ಬೇಕಂದ್ರೆ ಆ ಅಜ್ಜಿ ರೋಡ್ ಸೈಡ್ ಅಲ್ಲಿ ಒಂದ್ ಅಂಗಡಿನ ಇಟ್ಕೊಂಡಿರ್ತಾರೆ. ಈ ಸಣ್ಣ ಪುಟ್ಟ ಕಚೀಫು, ಬಾಚನ್ಗೆ, ಸಣ್ಣ ಸಣ್ಣ ಮಿರರು ಅಂತದೆಲ್ಲ ಸೇಲ್ ಮಾಡೋದು. ವ್ಯಾಪಾರ ಎಲ್ಲ ಏನಿಲ್ಲ, ಹಂಗೆ ಕೂತಿರ್ಬೇಕಾದ್ರೆ ಆಪೋಸಿಟ್ ಅಲ್ಲಿ ಅಂಕಲ್ ಅಂತ ನೋಡಿದ್ವಲ್ಲ ಸ್ಟಾರ್ಟಿಂಗ್ ಗುಂಡ್ಕೊಂದು ಅವ್ರು ಬಂದು ಒಂದ್ ಹುಡುಗಿಗೆ ಪ್ರಪೋಸ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಆ ಹುಡುಗಿ ರಿಜೆಕ್ಟ್ ಮಾಡ್ಬಿಟ್ಲು. ಆ ಹುಡುಗಿ ಬೇರೆ ಯಾರು ಅಲ್ಲ, ಗಾಂಗ್ಸು ಅವರ ಟೀಚರ್. ಇದನ್ನ ಅಜ್ಜಿ ನೋಡ್ಬಿಟ್ರು. ಅದಾದ್ಮೇಲೆ ಏನಪ್ಪಾ ಹುಡುಗಿ ಪ್ರಪೋಸ್ ಮಾಡ್ದ ಅಂದಾಗ, ಹೌದಜ್ಜಿ ಆದ್ರೆ ಎಲ್ಲಿ ರಿಜೆಕ್ಟ್ ಮಾಡ್ಬಿಟ್ಲು. ಅಯ್ಯೋ ನಾನ್ ಈ ತರ ಮಾಡ್ದೆ ಅಂತ ಹೇಳ್ಬಿಟ್ಟು ಅಮ್ಮ ಹತ್ರ ಎಲ್ಲಾದ್ರೂ ಹೇಳ್ಬಿಟ್ಟಿರಾ ಅಂದಾಗ, ಸರಿ ಅಮ್ಮ ಹತ್ರ ಹೇಳಲ್ಲ ಬಿಡು, ಆದ್ರೆ ಏನು ಬೆಳಗ್ಗೆಯಿಂದ ಬಿಸ್ಲಲ್ಲೇ ಕೂತಿದೀನಿ, ಒಂದು ವ್ಯಾಪಾರ ಕೂಡ ಆಗ್ಲಿಲ್ಲ ಅಂದಾಗ, ಅಯ್ಯೋ ಅಜ್ಜಿ ನೀವೇನ್ ಹೇಳ್ತಾ ಇದೀರಾ ಅಂತ ನಂಗೆ ಚೆನ್ನಾಗೇ ಗೊತ್ತು, ಅದನ್ನೆಲ್ಲ ನಾನೇ ತಗೊಳ್ತೀನಿ, ಆದ್ರೆ ಅಮ್ಮ ಹತ್ರ ಮಾತ್ರ ಹೇಳ್ಬೇಡಿ ಅಂತ ಅದನ್ನೆಲ್ಲ ಅವನೇ ತಗೊಂತಾನೆ. ಅಲ್ಲ ಅಜ್ಜಿ ಹತ್ರ ಐಡಿಯಾ ಬೇರೆ ಕೇಳ್ತಾನೆ. ಅಜ್ಜಿ ಏನಾದ್ರೂ ಐಡಿಯಾ ಕೊಡಜ್ಜಿ ಹುಡುಗಿನ ಲೈನಲ್ಲಿ ಇಡಕ್ಕೆ ಅಂದಾಗ ಅಜ್ಜಿ ಹೇಳ್ತಾರೆ, ಏನೋ ಹಂಗ್ ಕೇಳ್ತಾ ಇದೀಯಾ, ನನ್ಗೆ ಎಷ್ಟು ಎಕ್ಸ್ಪೀರಿಯನ್ಸ್, ತಗೋ ಈ ಕರ್ಚೀಫ್ ಅಲ್ಲಿ ಏನಾದ್ರೂ ತುಂಬಾ ಬ್ಯೂಟಿಫುಲ್ ಆಗಿರೋ ಒಂದು ಕವಿತೆನ ಬರ್ದ್ಬಿಟ್ಟು ಅವ್ರಿಗೆ ಕೊಡೋ, ಹಿಂಗೆ ಇಂಪ್ರೆಸ್ ಆಗ್ಬಿಡ್ತಾಳೆ ಅಂತ ಒಂದು ಐಡಿಯಾನ ಬೇರೆ ಕೊಡ್ತಾರೆ. ಅದಾದ್ಮೇಲೆ ಹೆಂಗೋ ಅಜ್ಜಿ ಅವ್ರು ಅನ್ಕೊಂಡಿರೋ ತರ ಅದನ್ನ ಸೇಲ್ ಮಾಡಿದ್ದಾಯ್ತು. ಈಗ ಬಂದಿರೋ ಅಷ್ಟು ದುಡ್ಡಿಗೆ ಕೂಡ ಬರೀ ಹಗ್ಗಿಸ್ ಪ್ಯಾಕೆಟ್ಸ್ ಆಗಿ ತಗೊಂಡ್ ಬಂದ್ ಮನೆ ತುಂಬಾ ತುಂಬಿಸ್ಕೊಂಡಿರ್ತಾರೆ. ಯಾಕಂದ್ರೆ ದುಡ್ಡಿದಾಗ್ಲೇ ತಗೊಳಕ್ ಆಗೋದು ಅಂತ. ಇವಾಗ ಹಂಗೆ ಆಲ್ಮೋಸ್ಟ್ ನೈಟ್ ಆಗಿರುತ್ತೆ. ಅವ್ರಂಗೆ ಸ್ಟಿಚಿಂಗ್ ವರ್ಕ್ ಏನೋ ಮಾಡ್ತಾ ಇರ್ಬೇಕಾದ್ರೆ ಒಂದ್ ದಾರ ಬಂದು ಅವ್ರಿಗೆ ತಲೆ ಮೇಲೆ ಅಂಟ್ಕೊಂಡಿರುತ್ತೆ. ಅದನ್ನ ತೆಗೆಯೋಣ ಇವ್ರ ತಲೆ ಮೇಲೆ ಕೈ ಇಡೋದಷ್ಟೇ. ಅಷ್ಟೊತ್ತಿಗೆ ಗಾಂಗ್ಸು ತುಂಬಾನೇ ಭಯ ಪಟ್ಬಿಡ್ತಾಳೆ. ಅಯ್ಯೋ ಇಲ್ಲ ನಮ್ಮಮ್ಮ ತುಂಬಾ ಒಳ್ಳೆಯವರು, ನಾನು ಯಾವಾಗೂ ಹೊಡೆದಿಲ್ಲ ಅಂತ ಹೇಳ್ತಾಳೆ. ಇವಳಿತ್ರ ಹೇಳೋದ್ರಲ್ಲೇ ಅಜ್ಜಿಗೆ ತುಂಬಾ ಚೆನ್ನಾಗ್ ಅರ್ಥ ಆಯ್ತು, ಅಜ್ಜಿ ಅವ್ರ ಮಗಳು ಅಂದ್ರೆ ಗಾಂಗ್ಸು ಅವ್ರ ಅಮ್ಮ ಬಂದು ಹುಡುಗಿನ ತುಂಬಾನೇ ಹೊಡೆದು ಹಿಂಸೆ ಕೊಟ್ಟಿದ್ದಾರೆ ಅಂತ. ಅದಾದ್ಮೇಲೆ ಮಗು ಅಳ್ತಾ ಇರೋ ಸೌಂಡ್ ನ ಕೇಳಿಸ್ಕೊಂಡು ಗಾಂಗ್ಸು ಕೂಡ ಮಗುಗೆ ತುಂಬಾ ಚೆನ್ನಾಗಿರೋ ಒಂದು ಲಾಲಿ ಹಾಡ್ನ ಹಾಡಿ ನಿದ್ದೆ ಮಾಡಿಸ್ತಾಳೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಗಾಂಗ್ಸು ಸ್ಕೂಲ್ಗೆ ಹೋಗ್ತಾ ಇರ್ಬೇಕಾದ್ರೆ ಅಂಕಲ್ ಇರ್ತಾರಲ್ವಾ, ಅವ್ರು ಬಂದು ಗಾಂಗ್ಸುನ ನಿಲ್ಸ್ಬಿಟ್ಟು, ಗಾಂಗ್ಸು ನನ್ಗೊಂದು ಹೆಲ್ಪ್ ಮಾಡು ಅಂತ ಕೇಳಿದಾಗ ಅವ್ರಿಗೆ ಕೂಡ ಓಕೆ ಅಂದಾಗ, ಏನಿಲ್ಲ ನಿಮ್ ಕ್ಲಾಸ್ ಟೀಚರ್ ಇದಾರಲ್ವಾ ಅವ್ರಿಗೆ ಈ ಕರ್ಚಿಫ್ ನ ನಾನ್ ಕೊಟ್ಟೆ ಅಂತ ಹೇಳಿ ಗಿಫ್ಟ್ ಆಗಿ ಕೊಡ್ತೀಯಾ, ಆದ್ರೆ ಏನ್ ಯಾವ್ದೇ ಕಾರಣಕ್ಕೂ ಅದ್ರೊಳಗಡೆ ಏನಿದೆ ಅಂತ ಮಾತ್ರ ಓದ್ಬೇಡ ಅಂದಾಗ ಇವಳು ಕೂಡ ಓಕೆ ಅಂಕಲ್ ಆಯ್ತು ಅಂತ ಹೇಳ್ಬಿಟ್ಟು ತಗೊಂತಾಳೆ. ಆದ್ರೆ ನೋಡದೆ ಇರ್ತಾಳ. ಅವಳು ಓಪನ್ ಮಾಡಿ ನೋಡಿದಾಗ ಅದ್ರಲ್ಲಿ ಒಂದು ಕವಿತೆ ಇರುತ್ತೆ. ತುಂಬಾನೇ ಕೇವಲವಾಗ ಕವಿತೆನ ಬರ್ದಿರ್ತಾರೆ. ಗಾಂಗ್ಸುಗೆ ನಗು ಬಂದ್ಬಿಡ್ತು. ಅದಾದ್ಮೇಲೆ ಅವ್ರು ಹೇಳ್ದಂಗೆ ಲೆಟರ್ನ ತಗೊಂಡೋಗಿ ಟೀಚರ್ಗೆ ಕೂಡ ಕೊಟ್ರು. ಟೀಚರ್ ಮುಖ ರಿಯಾಕ್ಷನ್ ಹಂಗೆ ಇರುತ್ತೆ, ಇದಕ್ಕಿಂತ ಮೋಸವಾದ ಲೆಟರ್ ನಾನು ಯಾವಾಗ ಓದಿಲ್ಲ ಅಂತ. ಆ ಕರ್ಚಿಫ್ನ ಹಂಗೆ ಎತ್ತಿಟ್ಕೊಳ್ತಾರೆ. ಇವಾಗ ಹಂಗೆ ಸ್ಕೂಲ್ ಎಲ್ಲ ಮುಗಿಸ್ಕೊಂಡು ಈರಾಮು ಮತ್ತೆ ಗಾಂಗ್ಸು ಇಬ್ರು ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ರೋಡ್ ಸೈಡ್ ತುಂಬಾನೇ ಫೋಟೋಸ್ ಎಲ್ಲ ಮೆಚ್ಚಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಅದನ್ನ ನೋಡ್ಬಿಟ್ಟು ನನಗೆ ಕೂಡ ಈ ತರ ಫೋಟೋಸ್ ಎಲ್ಲ ತೆಗಿಬೇಕಂತ ತುಂಬಾ ಆಸೆ ಆಗ್ತಿದೆ ಅಂತ ಗಾಂಗ್ಸು ಹೇಳ್ತಾರೆ. ಇವ್ರ ಹತ್ರ ಮಾತಾಡ್ತಾ ಇರೋದನ್ನ ದೂರದಿಂದ ಆ ಸುಕ್ಕನ್ನ ಹುಡುಗಿ ನೋಡ್ತಾ ಇರ್ತಾಳೆ. ಇವ್ರಿಬ್ರು ಜೊತೆಗಿದ್ರೆ ಅವಳಿಗೆ ಹೊಟ್ಟೆ ಉರಿ ಸ್ಟಾರ್ಟ್ ಆಗ್ಬಿಡುತ್ತೆ. ಪಕ್ಕದಲ್ಲಿ ಇಬ್ಬರು ಫ್ರೆಂಡ್ಸ್ ಅವ್ಳಿಗೆ ಗಾಳಿ ಬೀಸ್ತಾ ಇರ್ತಾರೆ. ತುಂಬಾ ಓವರ್ ಹಾಟ್ ಆಗ್ಬಿಟ್ಲಲ್ವಾ ಅದ್ರಿಂದ. ಇನ್ನೊಂದ್ ಕಡೆ ಅಜ್ಜಿನ ನೋಡಿದ್ರೆ ಅವ್ರ ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಹಂಗೆ ಕಾರ್ಡ್ಸ್ ಆಡ್ತಾ ಇರ್ತಾರೆ. ಅದ್ರಲ್ಲಿ ಕೈಗೆ ಟ್ಯಾಟು ಹಾಕೊಂಡಿದಾರಲ್ಲ, ಅಜ್ಜಿ ಬಂದು ಟ್ಯಾಟು ಹಾಕೋರೆ. ಅವ್ರಿಗೂ ಮತ್ತೆ ಗಾಂಗ್ಸು ಅವ್ರ ಅಜ್ಜಿಗೆ ಯಾವಾಗ ನೋಡಿದ್ರು ಸಣ್ಣ ಪುಟ್ಟ ಜಗಳ ಬರ್ತಾನೆ ಇರುತ್ತೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಗಾಂಗ್ಸು ಕೂಡ ಅಲ್ಲಿಗೆ ಬಂದ್ಬಿಟ್ಲು. ಅಜ್ಜಿ ಏನ್ ಮಾಡ್ತಾ ಇದೀರಾ, ಕಾರ್ಡ್ಸ್ ಆಡ್ತಾ ಇದೀರಾ ಅಂತ ಬೈದಿದ ತಕ್ಷಣ ಅಯ್ಯೋ ಇರಮ್ಮ ಬಂದ್ಬಿಟ್ಟೆ ಅಂತ ಹೇಳಿ ಆ ಮಗುನ ಎತ್ಕೊಂಡು ಅಲ್ಲಿಂದ ಹೋಗ್ತಾರೆ. ಆಗ ಗಾಂಗ್ಸು ಬೈತಾಳೆ, ಅಜ್ಜಿ ನೀವು ಕಾರ್ಡ್ಸ್ ಆಡ್ತಾ ಇದ್ರಲ್ಲ, ಅಲ್ಲ ಅಜ್ಜಿ ನೋಡಿದ್ರೆ ಸಿಗರೇಟ್ ಎಲ್ಲ ಕುಡಿತಾ ಇದ್ರು, ಎಷ್ಟು ಹೊಗೆ ಬರ್ತಾ ಇತ್ತು, ಮಗುಗ ಅದೆಲ್ಲ ಹಾನಿ ಆಗುತ್ತೆ ತಾನೆ ಅಂದಾಗ, ಅಯ್ಯೋ ಸಾರಿ ಮಾ ಅಜ್ಜಿನ ಕ್ಷಮಿಸ್ಬಿಡು, ನನ್ಗದು ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾರೆ. ಆದ್ರೆ ಮೆಟ್ಲೆ ತಕ್ಕಾಗದೆ ಒಂದ್ ಜಾಗದಲ್ಲಿ ಅಜ್ಜಿ ಕುತ್ಕೊಂಡ್ಬಿಡ್ತಾರ. ಆಪೋಸಿಟ್ ಅಲ್ಲಿ ಈರಾಮ್ ಅವರ ಅಮ್ಮ ಬರ್ತಾರೆ. ಅವ್ರಮ್ಮ ಕೂಡ ಈಗ ತಾನೆ ಒಂದು ಮಗು ಹುಟ್ಟಿರುತ್ತೆ. ಬರ್ಬೇಕಾದ್ರೆ ಹಾಲ್ ತಂದಿರ್ತಾರೆ. ಅವ್ರ ಮಗುಗ್ ಮಾತ್ರ ಅಲ್ಲ, ಗಾಂಗ್ಸು ಅವರ ತಂಗಿ ಕೂಡ ಹಾಲ್ನ ತಂದಿರ್ತಾರೆ. ಅದನ್ನ ಕೊಟ್ಬಿಟ್ಟು ಅಜ್ಜಿ ಹತ್ರ ಹೇಳ್ತಾರೆ, ಅಜ್ಜಿ ಪಕ್ಕದಲ್ಲಿರೋ ಹಾಸ್ಪಿಟಲ್ ಅಲ್ಲಿ ವ್ಯಾಕ್ಸಿನೇಷನ್ ಆಗ್ತಿದಾರಂತೆ, ಮಕ್ಳಿಗೆ ಆಗ್ತಾರಲ್ಲ ಆ ಇಂಜೆಕ್ಷನ್, ನೀವು ಕರ್ಕೊಂಡ್ ನಡೀರಿ ಮಗುನ, ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡ್ ಬರೋಣ, ಅದು ಫ್ರೀಯಾಗಿ ಆಗ್ತಿದಾರಂತೆ ಅಂದಾಗ ಗಾಂಗ್ಸು ಕೇಳ್ತಾಳೆ, ಅದೇನು ಈ ಇಮ್ಯುನೈಸೇಷನ್ ಎಲ್ಲ ಫ್ರೀಯಾಗಿ ಹಾಕಲ್ವಲ್ಲ, ದುಡ್ಗೆ ತಾನೆ ಹಾಕೋದು ಅಂದಾಗ, ಅಯ್ಯೋ ದುಡ್ಗೆ ಹಾಕೋದು, ಆದ್ರೆ ಪಕ್ಕದ ಹಾಸ್ಪಿಟಲ್ ಅಲ್ಲಿ ಇರೋ ಡಾಕ್ಟರ್ಸ್ ಮಗುಗೇನೋ ಹೆಚ್ಚು ಕಡಿಮೆ ಆಗಿತ್ತಂತೆ, ಅದರಿಂದ ಇವಾಗ ಫ್ರೀಯಾಗಿ ಆಗ್ತಿದ್ದಾರೆ, ನಡೀರಿ ಹಾಕಿಸ್ಕೊಳ್ಳೋಣ ಅನ್ನೋ ತರ ಹೇಳ್ತಾರೆ. ಇವಾಗ ಹಂಗೆ ಮತ್ತೆ ಆಸ್ ಯೂಶುವಲ್ ಒಂದ್ ಸೂಪರ್ ಮಾರ್ಕೆಟ್ ಗೆ ಹೋಗ್ಬಿಟ್ಟು ಆ ಫ್ರೀ ಅಗೀಸ್ ಪ್ಯಾಕೆಟ್ ಇರತ್ತಲ್ಲ ಅದನ್ನೆಲ್ಲ ಅಭ್ಯಾಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಈ ಸತಿ ಸ್ಟೋರ್ ಅಲ್ಲಿ ಇರೋ ಒಬ್ರು ನೋಡ್ಬಿಟ್ರು, ಓಹೋ ನೀವೇನ ಇದಕ್ಕೆ ಕಾರಣ, ಯಾವಾಗೂ ಏನಪ್ಪಾ ಆಗತ್ತೆ ಫ್ರೀ ಪ್ಯಾಕೆಟ್ಸ್ ಅಲ್ಲ ಅಂತ ಹುಡುಕ್ತಾ ಇದೀವಿ, ನೀವೇನ ಇದನ್ನ ಕಳ್ತನ ಮಾಡ್ಕೊಂಡು ಹೋಗ್ತಾ ಇರೋದು ಅಂದಾಗ ಅಜ್ಜಿ ಅಂತಾರೆ, ಅಯ್ಯೋ ಕಳ್ತನ ಅಂತ ಯಾಕಪ್ಪ ಹೇಳ್ತೀಯಾ, ಜಸ್ಟ್ ಫ್ರೀ ಪ್ಯಾಕೆಟ್ಸ್ ತಾನೆ ನಾವು ತಗೊಂಡ್ ಹೋಗ್ತಾ ಇದೀವಿ, ದಯವಿಟ್ಟು ನಮ್ನ ಬಿಟ್ಬಿಡು ಅಂದ್ರೆ ಅಯ್ಯಪ್ಪ ಅಂತಾನೆ, ದೊಡ್ಡ ಪ್ಯಾಕೆಟ್ ತಗೊಂಡ್ರೇನೆ ಚಿಕ್ಕ ಪ್ಯಾಕೆಟ್ ಫ್ರೀ ಆಗಿ ಕೊಡೋದು, ಆದ್ರೆ ನೀವು ಅದನ್ನ ತಗೊಳ್ಳಲ್ಲ ಇದನ್ನ ಮಾತ್ರ ಎತ್ಕೊಂಡು ಹೋಗ್ತೀರಾ ಅಂತ ಸ್ವಲ್ಪ ಜೋರಾಗಿ ಹೇಳಿದ ತಕ್ಷಣ ಅಜ್ಜಿ ಕೆರಡೆ ಕಾಲ್ಗೆಲ್ಲ ಬಿದ್ಬಿಟ್ಟು ಜೋರಾಗಿ ಕೂಗಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಮ್ಮ ಮನ ಮರ್ಯಾದೆಲ್ಲ ಹೋಗ್ತಾ ಇದೆ ಅಂತ. ಆಕ್ಚುಲಿ ಅವ್ರಿಗಲ್ಲ
ಆ ಶಾಪ್ ಅಯ್ಯಪ್ಪನ್ಗೆ ಮನ ಮರ್ಯಾದೆ ಹೋಗ್ತಾ ಇರೋದು. ಅಯ್ಯೋ ಅಜ್ಜಿ ನಾನ್ ಜಸ್ಟ್ ನಿಮ್ಗೆ ವಾರ್ನ್ ಮಾಡಿದೆ, ನೀವ್ ಯಾಕೆ ಇಷ್ಟೊಂದು ಸೀನ್ ಕ್ರಿಯೇಟ್ ಮಾಡ್ತಾ ಇದೀರಾ, ಸರಿ ಹೋಗಿ ಅಂತ ಹೇಳಿದ ತಕ್ಷಣ ಬಿಟ್ರೆ ಸಾಕು ಅಂತ ಗಾಂಗ್ಸುನ ಅವ್ರ ಅಜ್ಜಿ ಇಬ್ರಲ್ಲಿಂದ ಎಸ್ಕೇಪ್ ಆಗ್ಬಿಟ್ರು. ಇವಾಗ ಹಂಗೆ ಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ ಅವ್ರ ಟೀಚರ್ ಹೇಳ್ತಾರೆ ಫ್ಯಾಮಿಲಿ ಬಗ್ಗೆ ನೀವು ಒಂದು ಎಸ್ಸೆ ರೈಟಿಂಗ್ ಬರೀಬೇಕು, ನಿಮ್ಗೆ 1 ವೀಕ್ ಟೈಮ್ ಇರುತ್ತೆ, ನೀವು ಅವಾಗ ಸಬ್ಮಿಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಈ ಟಾಪಿಕ್ ಬಗ್ಗೆ ಗಾಂಗ್ಸೋಂಗೆ ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಮುಂದ್ಗಡೆ ಸೂಕೋನೋಡ್ ಬಂದು ನಿಂತ್ಕೊಂತಾಳೆ. ನೆನ್ನೆ ಸೂಪರ್ ಮಾರ್ಕೆಟ್ ಅಲ್ಲಿ ಆಗಿದ್ದೀನ ನಾನ್ ನೋಡ್ದೆ, ನೀವು ಕಳ್ತನ ಮಾಡ್ತಾ ಇದ್ದೀರಾ ನೀನು ನಿಮ್ಮ ಅಜ್ಜಿ ಸೇರ್ಕೊಂಡು, ಇದನ್ನೆಲ್ಲ ನಾನು ಇಲ್ಲಿರೋ ಸ್ಕೂಲ್ ಮಕ್ಳಿಗೆಲ್ಲ ಹೇಳಿದ್ರೆ ಏನಾಗುತ್ತೆ ಗೊತ್ತಾ ಅನ್ನತರ ಅಂದಾಗ ಗಾಂಗ್ಸು ಹೇಳ್ತಾಳೆ ಏಯ್ ಈ ವಿಷಯ ಯಾರತ್ರ ಹೇಳ್ಬಾರ್ದಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಹೇಳು ಅಂದಾಗ ಸೂ ಕೇಳ್ತಾಳೆ ನನಗೆ ಈರಾಮ್ ಅಂದ್ರೆ ಇಷ್ಟ, ನಾನು ಅವನ ಜೊತೆ ಊಟ ಮಾಡ್ಬೇಕು, ಅದಕ್ ನೀನೇನಾದ್ರೂ ಮಾಡಿದ್ರೆ ನಾನು ಇದನ್ನ ಯಾರ ಹತ್ರನೂ ಹೇಳಲ್ಲ ಅಂದಾಗ ಇವಳು ಕೂಡ ಓಕೆ ಅಂತ ಹೋಗ್ಬಿಟ್ಟು ಈರಾಮ್ ಹತ್ರ ಮಾತಾಡಿದ್ರೆ ಅವನಂತಾನೆ ನನ್ನ ಸಾಯಿ ಅಂತ ಕೂಡ ಹೇಳ್ಬಿಡು ಸತ್ತೋಗ್ತೀನಿ, ಆದ್ರೆ ಅವಳ ಜೊತೆ ಮಾತ್ರ ನಾನು ಊಟ ಮಾಡಲ್ಲ ಅಂದಾಗ ಗಾಂಗ್ಸು ಹೇಳ್ತಾಳೆ ಏಯ್ ಪ್ಲೀಸ್ ಕಣೋ ನನ್ ಮಾನ ಮರ್ಯಾದೆ ಪ್ರಶ್ನೆ ಕಣೋ ಹೋಗೋ ಅಂದಾಗ ಅವ್ನು ಕೂಡ ಓಕೆ ಅಂತ ಹೇಳಿ ಅವರಿಬ್ರು ಹಂಗೆ ಊಟ ಮಾಡ್ತಾರೆ. ಆದ್ರೆ ಸೂಕ್ ತುಂಬಾ ಗುಡ್ ಹುಡ್ಗಿ ತರ ನಾನು ಇಷ್ಟೆಲ್ಲ ತಿನ್ನಲ್ಲ ನನ್ಗೆ ಇಷ್ಟೇ ಸಾಕು ಅಂತ ಹೇಳಿ ಅವಳು ಕೊಟ್ಟಿರೋದನ್ನೆಲ್ಲ ಎತ್ತಿ ಹಂಗೆ ಇರಾಮ್ ಕಡೆ ತಳ್ತಾನೆ. ಇರಾಮ್ ಹಂಗೆ ಆಶ್ಚರ್ಯವಾಗಿ ನೋಡ್ತಾನೆ, ನೀನ್ ಇರೋ ಸೈಜ್ಗೂ ನಿನ್ ಮಾತ್ಗೂ ಸಂಬಂಧನೇ ಇಲ್ವೇ, ಬಿಟ್ರೆ ಅಂಡ ತಿನ್ನೋ ತರ ಇದೆಯಾ ಅನ್ನೋ ತರ. ಅದಾದ್ಮೇಲೆ ಹಂಗೆ ಅವರಿಬ್ರು ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅಸುಕನ ಹುಡುಗಿ ಹತ್ರ ಕ್ಯಾಮ್ರಾ ಇರುತ್ತೆ, ಅದನ್ನ ತೋರ್ಸ್ಬಿಟ್ಟು ಬಾರೋ ನಾನು ನೀನು ಒಂದು ಸೆಲ್ಫಿನ ತಗೊಳ್ಳೋಣ ಈ ಕ್ಯಾಮ್ರಾನಲ್ಲಿ ಅಂದಾಗ ಇವ್ನ್ಗೆ ಟಕ್ ಅಂತ ಗಾಂಗ್ಸು ಹೇಳಿದ್ ಮಾತ್ ನೆನಪ್ ಬಂದ್ಬಿಡ್ತು. ಅಂದ್ರೆ ಅವಳು ಹೇಳಿರ್ತಾಳಲ್ವಾ ನನಗಿತ್ರ ಫೋಟೋಸ್ ತೆಗಿಬೇಕಂತ ಆಸೆ ಆಗ್ತಿದೆ ಅಂತ, ಸರಿ ಇದನ್ನ ತಗೊಂಡೋಗ್ ಕೊಟ್ರೆ ಅವಳು ಖುಷಿ ಪಡ್ತಾಳೆ ಅಂತ. ಸುಕ್ ನೀನ್ ಏನ್ ಅನ್ಕೊಂಡಿಲ್ಲ ಅಂದ್ರೆ ಈ ಕ್ಯಾಮ್ರಾನ ನನ್ಗೆ ಸ್ವಲ್ಪ ದಿನ ಕೊಡ್ತೀಯಾ ಅಂತ ಕೇಳಿದಾಗ ಅವಳು ಫುಲ್ ಖುಷಿಯಾಗಿ ತಗೊಳ್ಳೋ, ನೀನ್ ತಾನೇ ಕೇಳ್ತಾ ಇರೋದು, ಆರಾಮಾಗಿ ತಗೋ, ನೀನ್ ಇವಾಗ್ಲೇ ಏನು ಕೊಡ್ಬೇಕಾಗಿಲ್ಲ, ನಿನ್ಗೆ ಯಾವಾಗ ಇಷ್ಟ ಬರುತ್ತೋ ಅವಾಗ ಕೊಡು, ಅಲ್ಲಿವರೆಗೂ ನಾನ್ ಕೇಳಲ್ಲ ಅಂದಾಗ ಇವ್ನ್ ಕೂಡ ಓಕೆ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಕ್ಯಾಮ್ರಾನ ತಗೊಂಡು ಅಲ್ಲಿಂದ ಹೋಗ್ತಾನೆ. ಇವಾಗ ಹಂಗೆ ಆಲ್ಮೋಸ್ಟ್ ಈವ್ನಿಂಗ್ ಆಗಿರುತ್ತೆ. ಅಜ್ಜಿ ಪಾಪ ಮಧ್ಯಾಹ್ನ ಊಟನೇ ಮಾಡಿರೋದಿಲ್ಲ, ಮಗುಗ್ ಮಾತ್ರ ತಿನ್ಸಿರ್ತಾರೆ, ಮಗು ನಂಗೆ ಬೆನ್ಮೇನೆ ಕಟ್ಕೊಂಡಿರ್ತಾರೆ. ಅವಳು ಬಂದ್ ನೋಡ್ತಾಳೆ ಏನು ವ್ಯಾಪಾರನೂ ಆದಂಗಿಲ್ಲ, ಬಟ್ ಇಬ್ರಿಗೂ ಹೊಟ್ಟೆ ಹಶ್ವಾಗ್ತಾ ಇರುತ್ತೆ, ತಿನ್ನಕ್ಕೂ ಅಲ್ಲಿ ಏನು ಇಲ್ಲ. ನೋಡಿದ್ರೆ ಪಕ್ಕದಲ್ಲೇ ಏನೋ ರೋಲ್ಸ್ ಎಲ್ಲ ಇಟ್ಕೊಂಡಿರ್ತಾರೆ ಒಂದ್ ಆಂಟಿ. ಆಗ ಅಜ್ಜಿ ಹೇಳ್ತಾರೆ ನೋಡಮ್ಮ ಈವ್ನಿಂಗ್ ಆಗ್ತಾ ಬರ್ತಾ ಇದೆ, ಅವಳು ಆಲ್ಮೋಸ್ಟ್ ಎಲ್ಲ ವ್ಯಾಪಾರ ಮಾಡ್ಬಿಟ್ಲು, ಅಲ್ಲಿರೋದೇ 3 ದೇವ್ರ ಹತ್ರ ಚೆನ್ನಾಗಿ ಬೇಡ್ಕೋ, ಸಾಯಂಕಾಲ ಅಷ್ಟ್ರೊಳ್ಳೆ ಅವಳು ಅಂಗಡಿ ಕ್ಲೋಸ್ ಮಾಡೋಷ್ಟ್ರಲ್ಲಿ ಅದೇನಾದ್ರೂ ಸೇಲ್ ಆಗಿಲ್ಲ ಅಂದ್ರೆ ಅದನ್ನ ಕಡಿಮೆ ರೇಟ್ ನಮಗ್ ಕೊಟ್ಬಿಡ್ತಾಳೆ, ನಾವ್ ತಗೋಬಹುದು ಅಂತ ಹೇಳ್ತಾರೆ. ಇವ್ರು ಅನ್ಕೊಂಡಿರೋ ತರನೇ ಅದ್ರಲ್ಲಿ 2 ರೋಲ್ ಸೇಲ್ ಆಗುತ್ತೆ, ಒಂದೇ ಒಂದು ರೋಲ್ ಮಾತ್ರ ಇರುತ್ತೆ, ಅದನ್ನ ಇವ್ರು ಕಡಿಮೆ ರೇಟ್ಗೆ ತಗೊಂಡು ಪಾಪ ತುಂಬಾ ಹಸುವು ಬೇಗ ತಿಂತಾರೆ. ಬಟ್ ನೈಟ್ ನೋಡಿದ್ರೆ ಅವ್ರಿಗೆ ಫುಲ್ ಆಗಿ ಸ್ಟಮಕ್ ಎಲ್ಲ ಕೊಲಾಪ್ಸ್ ಆಗೋಯ್ತು. ಗಾಂಗ್ಸು ವಾಶ್ರೂಮ್ ಹೋಗಿದ್ರೆ ಅಜ್ಜಿ ಹೋಗ್ಬಿಟ್ಟು ಏಯ್ ಬೇಗ ಬಾರಿ ಆಚೆ ಕಡೆ, ನನಗ್ ಹೊಟ್ಟೆಲ್ಲ ಒಂಥರ ಆಗ್ತಿದೆ, ನಾನು ವಾಶ್ರೂಮ್ ಹೋಗ್ಬೇಕಂದಾಗ ಗಾಂಗ್ಸು ಹೇಳ್ತಾಳೆ ಅಯ್ಯೋ ಅಜ್ಜಿ ನಾನು ಅದಕ್ಕೆ ಬಂದಿದ್ದು, ಆ ಕರ್ಮ ಏನ್ ತಿಂದ್ವೋ ಏನೋ, ನಾಳೆ ಮಾಡ್ತೀನಿರಿ ಆಂಟಿಗ್ ಮಾಡ್ತೀನಿರಿ ಬೈತೀನಿರಿ ಅಂದಾಗ ಅಜ್ಜಿ ಅಂತಾರೆ ಅದೆಲ್ಲ ಆಮೇಲೆ ಇಟ್ಕೊಳ್ಳೆ ಫಸ್ಟ್ ಬಾರಿ ಆಚೆ ಕಡೆ ಅಂತ ಹೇಳಿ ಗಾಂಗ್ಸುನ ಆಚೆ ಕರೆದು ಅವಾಗ ಅಜ್ಜಿ ವಾಶ್ರೂಮ್ ಒಳಗಡೆ ಹೋಗ್ತಾರೆ. ಆಗ ಹೊರಗಡೆ ಇರ್ಬೇಕಾದ್ರೆ ಗಾಂಗ್ಸು ಹೇಳ್ತಾಳೆ ಅಜ್ಜಿ ನಾಳೆ ಸ್ಕೂಲಲ್ಲಿ ಜಿಮ್ ಮಾಡಿಸ್ತಾರಂತೆ, ಜಿಮ್ ಡ್ರೆಸ್ ಬೇಕು ಅಂತ ಕೇಳಕ್ ಬರ್ತಾಳೆ, ಬಟ್ ಕೇಳಕ್ ಮನ್ಸ್ ಬರ್ತಾಳೆ, ಯಾಕಂದ್ರೆ ಅಜ್ಜಿನೂ ಕಷ್ಟ ಪಡ್ತಾ ಇದಾರೆ ಅಂತ ಗೊತ್ತು, ವ್ಯಾಪಾರನೂ ಇಲ್ಲ, ಹೆಂಗ್ ಕೇಳೋದು ಅಂತ ಸೈಲೆಂಟ್ ಆಗ್ಬಿಟ್ಲು. ಇಲ್ಲಿ ಇರಾಮ್ ನೋಡಿದ್ರೆ ಚೆನ್ನಾಗಿ ಕೂತ್ಕೊಂಡು ಐಸ್ ಕ್ರೀಮ್ ಬಕ ಅಂತ ತಿಂತಾ ಇರ್ತಾನೆ, ಅವ್ರಮ್ಮ ಸರಿಯಾಗಿ ಬೈತಾ ಇರ್ತಾರೆ, ಯಾವಾಗ ನೋಡಿದ್ರೆ ಐಸ್ ಕ್ರೀಮ್ ತಿಂತಾ ಇರ್ತೀಯ, ಅದನ್ನ ತಿಂದು ಅರ್ಧ ದಪ್ಪ ಆಗ್ಬಿಟ್ಟಿದ್ಯಾ, ಸಾಕ್ ಬಿಡೋ ಅದನ್ನ ತಿಂದಿದ್ದು ಅಂದಾಗ ಅಂತಾನೆ ಅಯ್ಯೋ ಅಮ್ಮ ನಾನು ಚೆನ್ನಾಗಿ ಐಸ್ ಕ್ರೀಮ್ ತಿನ್ಬಿಟ್ಟು ಅಪ್ಪ ತರ ಬುಸು ಅಂತ ಆಗ್ತೀನಿ, ಅಷ್ಟೇ ಅಲ್ಲ ಗಾಂಗ್ಸುನ ಮದುವೆ ಮಾಡ್ಕೊಂಡು ಹ್ಯಾಪಿ ಆಗಿರ್ತೀನಿ ಅಂದಾಗ ಏನಿನ್ನ ನೀನ್ ಬೈಸೇರು ನೀನ್ ಮಾತಾಡ್ತಿರೋದೇನು ಅಂತ ಹಂಗೆ ಅವನು ಹೊಡಿಯಕ್ ಹೋದಾಗ ಅವ್ನ ಹಂಗೆ ಓಡೋದವನು ಮತ್ತೆ ರಿಟರ್ನ್ ಬಂದು ಅವರಪ್ಪ ಒಂದು ಚಿಕನ್ ಶಾಪ್ ನ ಇಟ್ಟಿರ್ತಾರೆ. ನಾನು ಈ ನಾನ್ ವೆಜ್ ನ ಗಾಂಗ್ಸ್ಗೆ ಕೊಡಕ್ಕೆ ಎತ್ಕೊಂಡು ಹೋಗ್ತಾ ಇದೀನಿ ಅಂತ ಖುಷಿಯಾಗಿ ಎತ್ಕೊಂಡು ಓಡೋಗ್ತಾನೆ. ಆಕ್ಚುಲಿ ಗಾಂಗ್ಸುಗೂ ಮತ್ತೆ ಅವ್ರ ಅಜ್ಜಿಗೂ ಇವ್ರು ಸ್ವಲ್ಪ ಅವಾಗ ಹೆಲ್ಪ್ ಮಾಡ್ತಾ ಇರ್ತಾರೆ. ಈಗ ಅಲ್ಲಿಟ್ಟಿರೋ ಚಿಕನ್ ಕೂಡ ಅವ್ರು ಕೊಡ್ಬೇಕಂತಾನೆ ಇದ್ರು, ಆದ್ರೆ ಇವನೇ ಅದನ್ನ ಎತ್ಕೊಂಡು ಹೋದ. ಅದ್ರ ಮಾತ್ರ ಎತ್ಕೊಂಡೋಗಿಲ್ಲ, ಅದ್ರ ಜೊತೆಗೆ ಕ್ಯಾಮ್ರಾನ್ ಕೂಡ ಕೊಟ್ಟಿರ್ತಾನೆ. ನೆಕ್ಸ್ಟ್ ಡೇನೆ ಸ್ಕೂಲ್ ಹತ್ರನೇ ಆ ಕ್ಯಾಮ್ರಾನ ಗಾಂಗ್ಸು ಕೈಲಿ ಕೊಟ್ಬಿಟ್ಟು ಫೋಟೋಸ್ ತೆಗಿ ಅಂತ ಹೇಳಿ ಇವ್ನು ಡಿಫ್ರೆಂಟ್ ಆಗಿ ಪೋಸ್ ಕೊಡ್ತಾ ಇದ್ರೆ ಗಾಂಗ್ಸು ಕೂಡ ತುಂಬಾ ಖುಷಿಯಾಗಿ ಫೋಟೋಸ್ ಎಲ್ಲ ತೆಗಿತಾಳೆ. ಆಮೇಲೆ ಅವ್ನು ಕೇಳ್ತಾನೆ ಹೌದು ಏನಕ್ ನಿನ್ಗೆ ಈ ಫೋಟೋಸ್ ಹಿಡಿಬೇಕು ಅಂತ ಅಷ್ಟೊಂದು ಖುಷಿ ಅಂದಾಗ ಅವಳಂತಾಳೆ ಯಾಕಂದ್ರೆ ಫೋಟೋನಲ್ಲಿ ಇರೋದು ರಿಯಾಲಿಟಿ, ನೀನು ಚೆನ್ನಾಗಿರ್ತೀಯೋ ಚೆನ್ನಾಗಿಲ್ವೋ, ಮನ್ಸಲ್ಲಿ ಏನ್ ಇಟ್ಕೊಂಡಿದ್ಯೋ ಏನಿಲ್ವೋ ಪ್ರತಿಯೊಂದು ಈ ಫೋಟೋನಲ್ಲಿ ತುಂಬಾ ಚೆನ್ನಾಗಿ ನನ್ಗೆ ಕಾಣಿಸುತ್ತೆ, ಅದರಿಂದಾನೆ ಇದರಲ್ಲಿ ಸುಳ್ಳು ಅನ್ನೋದಿಲ್ವಲ್ಲ, ಅದರಿಂದ ಇದು ನನಗೆ ತುಂಬಾ ಇಷ್ಟ ಅಂದಾಗ ಇವಳು ಹೇಳಿದ ಆನ್ಸರ್ ಗಾಂಗ್ಸುಗೆ ತುಂಬಾ ಇಷ್ಟ ಆಗೋಯ್ತು. ಇವ್ರ ಹತ್ರ ಖುಷಿಯಾಗಿ ಫೋಟೋಸ್ ಎಲ್ಲ ತೆಗ್ದ್ಮೇಲೆ ಅದನ್ನ ನೋಡ್ಕೊಂಡು ಗಾಂಗ್ಸು ಇರ ಮಾತ್ರ ತೋರಿಸಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂದಾಗ ಅವ್ನು ಕೂಡ ತುಂಬಾ ಖುಷಿ ಪಡ್ತಾನೆ. ಇವ್ರಿಬ್ರ ಹತ್ರ ಖುಷಿಯಾಗಿ ಮಾತಾಡ್ತಾ ಇರೋದನ್ನ ನೋಡ್ಬಿಟ್ಟು ಸೂಕುಗೆ ಹೊಟ್ಟೆ ಉರಿತಾ ಇರುತ್ತೆ, ನಾನು ಈ ಕ್ಯಾಮ್ರಾನ ಕೊಟ್ಟರೆ ಇಂಪ್ರೆಸ್ ಆಗಿ ನನ್ನ ಹತ್ರ ಮಾತಾಡ್ತಾನೆ ಅಂತ ನೋಡಿದ್ರೆ ಅವರಿಬ್ರೆ ಜಾಲಿಯಾಗಿ ಮಾತಾಡ್ತಾ ಇದಾರೆ ಅಂತ. ಇವಾಗ ಹಂಗೆ ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲಿ ತೋರಿಸ್ತಾರೆ ಎಲ್ಲಾರ್ಗು ಇವಾಗ ಜಿಮ್ ಕ್ಲಾಸ್ ಬಂದಿದೆ ಅಂತ ಹೇಳಿ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೋಗ್ತಾರೆ. ಆದ್ರೆ ಇವಳ ಹತ್ರ ಜಿಮ್ ಡ್ರೆಸ್ ಇಲ್ವಲ್ಲ, ಸೊ ಇವಳು ಒಬ್ಳೆ ಕ್ಲಾಸ್ ಅಲ್ಲಿ ಕೂತಿರೋದು. ಹತ್ರ ಕೂತಿರ್ಬೇಕಾದ್ರೆ ಎದುರುಗಡೆ ಇರೋ ಒಂದು ಟೇಬಲ್ ಮೇಲೆ ಒಂದು ಪರ್ಸ್ ಇರೋದನ್ನ ಗಮನಿಸ್ತಾಳೆ, ಅದು ಇನ್ನೊಂದು ಹುಡುಗಿದು ಪರ್ಸ್, ಜೊತೆಗೆ ಅಮೌಂಟ್ ಬೇರೆ ಇದ್ದಿರುತ್ತೆ. ಇನ್ನು ಅಮೌಂಟ್ ಇದೆ ಅಂತ ಗೊತ್ತಾದ್ಮೇಲೆ ಇವ್ರು ಕಷ್ಟದಲ್ಲಿದ್ದಾರಲ್ವ, ಅದರಿಂದ ಗಾಂಗ್ಸು ಅದನ್ನ ಕಳ್ತನ ಮಾಡ್ಬಿಟ್ಲು. ಈ ವಿಷಯ ಅಲ್ಲಿಂದ ರಿಟರ್ನ್ ಬಂದ್ಮೇಲೆ ಎಲ್ಲರಿಗೂ ಗೊತ್ತಾಗುತ್ತೆ. ತಕ್ಷಣ ಆ ಹುಡುಗಿ ಪರ್ಸ್ ಕಳ್ಕೊಂಡಲ್ಲ, ಹುಡುಗಿ ಪೇರೆಂಟ್ ಕೂಡ ತಿಳಿಸ್ತಾರೆ. ಆಯ್ಮ ಬಂದ್ಬಿಟ್ಟು ಕೂಗಾಡ್ತಾ ಇರ್ತಾರೆ ಯಾರ್ ಕಾಸೆತ್ತಿದ್ದು ಹಂಗೆ ಹಿಂಗೆ ಅಂತ. ಬಟ್ ಎಲ್ಲರೂ ಜಿಮ್ಗೆ ಅಂತ ಹೋದಾಗ, ಜಿಮ್ ಕ್ಲಾಸ್ಗೆ ಅಂತ ಹೋದಾಗ ಕ್ಲಾಸ್ ಅಲ್ಲಿ ಇದ್ದಿದ್ದು ಗಾಂಗ್ಸು ಒಬ್ಳೆ ಅಲ್ವಾ, ಸೊ ಅವಳ ಮೇಲೆ ಡೌಟ್ ಬರುತ್ತೆ. ಅವಳನ್ನು ಕರೆದು ವಿಚಾರಣೆ ಮಾಡ್ತಾರೆ, ಅಂದ್ರೆ ಅವಳನ್ನಲ್ಲ ಅವ್ರ ಅಜ್ಜಿನ ಕರೆದು ವಿಚಾರಣೆ ಮಾಡ್ತಾರೆ. ಒಳಗಡೆ ಗಾಂಗ್ಸು ನಿಂತಿರೋದು ನೋಡ್ಬಿಟ್ಟು ಅವ್ರ ಅಜ್ಜಿ ಅಂತಾರೆ ಇಲ್ಲೋಡಮ್ಮ ನೀನು ಹೊರಗಡೆ ಹೋಗು ನಾನು ಮಾತಾಡ್ತೀನಿ ಅಂತ ಹೇಳಿ ಅಜ್ಜಿ ತುಂಬಾ ನಿಧಾನ ಕೇಳ್ತಾರೆ. ಇಲ್ಲಿ ನೋಡಿ ನನ್ ಮೊಮ್ಮಗಳ ಹತ್ರ ಕಳ್ತನ ಎಲ್ಲ ಮಾಡೋದಿಲ್ಲ, ಅವಳು ತುಂಬಾ ಒಳ್ಳೆಯವಳು, ಎಲ್ಲೋ ಆಟ ಆಡ್ತಾ ಕೆಳಗಡೆ ಎಲ್ಲೋ ಬಿದ್ದಿರತ್ತೆ, ಒಂದ್ಸತಿ ಹುಡುಕ್ ನೋಡಿ ಅಂತ ಹೇಳ್ತಾರೆ. ಆಕ್ಚುಲಿ ಇನ್ನು ಅವಳ ಬ್ಯಾಗ್ ನ ಚೆಕ್ ಮಾಡಿಲ್ಲ, ಗಾಂಗ್ಸು ಬ್ಯಾಗ್ ನ ಚೆಕ್ ಮಾಡಿಲ್ಲ, ಹೇಳ್ಬೇಕಂದ್ರೆ ಪರ್ಸ್ ಬಂದು ಈಗ ಅವಳ ಬ್ಯಾಗ್ ಅಲ್ಲೇ ಇದೆ. ಇವ್ರ ಹತ್ರ ಹೇಳಿದಾಗ ಲೇಡಿ ತುಂಬಾನೇ
ಕೊಬ್ಬಿಂದ ಮಾತಾಡ್ತಾರೆ. ಓಹೋ ನೀವೇನ ಅವ್ರ ಅಜ್ಜಿ, ನೀವು ಗೊತ್ತು, ನಿಮ್ ಬಗ್ಗೆನೂ ನನಗೆ ಚೆನ್ನಾಗೇ ಗೊತ್ತು. ಆ ಓಡೋಗಿರೋಳ್ಗೆ ಹುಟ್ಟಿರೋಳೆ ತಾನೆ ಹುಡುಗಿ, ಅಪ್ಪ ಅಮ್ಮ ಬೆಳೆಸಿದಿದ್ರೆ ಅವಳೇನಕ್ಕೆ ಈ ತರ ತಯಾರಾಗ್ತಾ ಇದ್ಲು? ಫಸ್ಟ್ ಆಫ್ ಆಲ್ ಅವಳು ನಿಮ್ ಮಗಳಿಗೆ ಹುಟ್ಟಿರೋಳೇನಾ? ಅದೇ ಬುದ್ಧಿಗಳೇ ಇದೆಯಾ ಹಿಂಗೆ ಅನ್ನೋ ತರ ತುಂಬಾ ಕೇವಲವಾಗಿ ಮಾತಾಡಿದಾಗ ಅಜ್ಜಿಗೆ ತುಂಬಾ ಕೋಪ ಬಂದ್ಬಿಡ್ತು. ಯಾರನ್ನ ನೋಡಿ ಏನ್ ಮಾತಾಡ್ತಾ ಇದೆಯಾ? ನನ್ ಮಗಳು ಎಷ್ಟೇ ಓಡೋಗಿದ್ರೆ ಕೂಡ ಇವಾಗ ಗಾಂಗ್ಸು ನನ್ ಮೊಮ್ಮಗಳು, ಅವಳು ನನ್ ರಕ್ತಾನೆ ಅಂತ ಹೇಳಿ ತುಂಬಾನೇ ಕೋಪವಾಗಿ ಮಾತಾಡ್ತಾರೆ. ಇದನ್ನೆಲ್ಲ ಹೊರಗಡೆ ನಿಂತ್ಕೊಂಡಿರೋ ಗಾಂಗ್ಸು ಕೇಳಿಸ್ಕೊಂಡು ತುಂಬಾನೇ ಬೇಜಾರಾಗ್ತಾಳೆ. ಸ್ವಲ್ಪ ಹೊತ್ತಿಗೆ ಈರಮ್ಮ ಜಾಗಕ್ಕೆ ಪರ್ಸ್ ಸಮೇತ ಬರ್ತಾನೆ. ಅವನ ಅದನ್ನ ಕೊಟ್ಬಿಟ್ಟು ಹೇಳ್ತಾನೆ, ಇಲ್ಲಿ ನೋಡಿ ನೀವ್ ಅನ್ಕೊಂಡಿರೋಂಗೆ ಗಾಂಗ್ಸು ಏನು ಪರ್ಸ್ ನ ಕಳ್ತನ ಮಾಡಿಲ್ಲ. ನಾವು ಜಿಮ್ ಕ್ಲಾಸ್ ಮುಗಿಸೋವಾಗ ಕಣ್ಣ ಮುಚ್ಚಲೆ ಆಟ ಆಡ್ತಾ ಇದ್ವಿ. ಆ ಟೈಮಲ್ಲಿ ಎಲ್ಲೋ ಕೆಳಗಡೆ ಹಾಕೊಂಡಿರ್ತಾಳೆ, ತಗೊಳ್ಳಿ ನಿಮ್ ಪರ್ಸ್ ಅಂತ ಹೇಳಿ ಕೊಡ್ತಾನೆ. ಫಸ್ಟ್ ಆಫ್ ಆಲ್ ಅದನ್ನ ಅವಳು ಬ್ಯಾಗ್ ಇಂದಾನೆ ಎತ್ತಿರೋದು, ಬಟ್ ಇವಳನ್ನ ಸಿಕ್ಕಾಕ್ಸಿರೋದಿಲ್ಲ. ಈ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಅಂಕಲ್ ಅನ್ನೋರು ಬಂದಿರ್ತಾರಲ್ಲ, ಅವರು ಇರ್ತಾರೆ ಜೊತೆಗೆ. ಅವರ ಮಗುನ ಬೆನ್ ಮೇಲೆ ಇಟ್ಕೊಂಡಿರೋದು. ಅದಾದ್ಮೇಲೆ ಅವ್ರ ಅಜ್ಜಿನ ಮತ್ತೆ ಮಗುನ ಮನೇಲಿ ಬಿಟ್ಬಿಟ್ಟು ಮತ್ತೆ ಸ್ಕೂಲ್ ಹತ್ರ ಬಂದು ಟೀಚರ್ ಹತ್ರ ಮಾತಾಡ್ತಾರೆ. ಇಲ್ಲಿ ನೋಡಿ ಟೀಚರ್, ಒಂದ್ ನಿಮಿಷ, ನಾನು ಅವತ್ತೇ ಗಾಂಗ್ಸು ಕೈಲಿ ಆ ಕರ್ಚೀಫ್ ನ ಕೊಟ್ಟಿದ್ದೆ, ನೀವೇನು ರಿಪ್ಲೈ ಮಾಡಿಲ್ಲ. ಈ ಕವಿತೆ ಇಷ್ಟ ಆಗಿಲ್ಲ ಅಂತ ಹೇಳಿ ನನ್ನ ಹತ್ರ ಇನ್ನಷ್ಟು ಐಡಿಯಾಸ್ ಇದೆ, ಇನ್ನಷ್ಟು ಕವಿತೆಗಳಿದೆಲ್ಲ ಬರ್ಕೊಡ್ತೀನಿ ಅಂದಾಗ, ಅಯ್ಯೋ ಒಂದು ಕವಿತೆನೇ ನನ್ ಕೈಲಿ ನೋಡಕ್ಕಾಗಿಲ್ಲ, ಸುಮ್ನೆ ಇರಪ್ಪ ಅಂತ ಹೇಳ್ತಾರೆ. ಅದು ಇವನು ಅಂತಾನೆ, ಇಲ್ಲ ನಾನು ತುಂಬಾ ದಿನದಿಂದ ಹಿಂದೆನೆ ಬರ್ತಾ ಇದೀನಿ, ಏನೊಂದು ಹೇಳ್ತೀರೇನೋ ಅಂದಾಗ, ಸರಿ ಸರಿ ಆಯ್ತು ಇವತ್ತು ನೈಟ್ ಡಿನ್ನರ್ ಗೆ ಮೀಟ್ ಆಗೋಣ ಅಂತ ಇವಳು ಸ್ವಲ್ಪ ಗ್ರೀನ್ ಸಿಗ್ನಲ್ ಕೊಟ್ಟಂಗೆ ಇದ್ದಾಳೆ. ಅಂಕಲ್ಗೆ ಫುಲ್ ಖುಷಿ. ಈಗ ಹೆಂಗೆ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಹೊರಗಡೆ ಕುತ್ಕೊಂಡು ಮಾತಾಡುವಾಗ ಗಾಂಗ್ಸು ಕೇಳ್ತಾಳೆ, ನನ್ ಬ್ಯಾಗ್ ಅಲ್ಲೇ ತಾನೇ ಇತ್ತು, ಆದ್ರೆ ನೀನ್ ಯಾಕೆ ನನ್ನ ಸಿಕ್ಕಾಕ್ಸಿಲ್ಲ ಅಂದಾಗ ಅವ್ನು ಕೇಳ್ತಾನೆ, ಯಾಕಂದ್ರೆ ನೀನ್ ನನ್ನ ಫ್ರೆಂಡ್, ನೀನ್ ಹೆಂಗ್ ನಾನ್ ಸಿಕ್ಕಾಕ್ಸಕ್ಕಾಗತ್ತೆ? ಇದ್ರು ನೀನ ಕೆಲಸ ಮಾಡಿದ್ಯಾ ಅಂದ್ರೆ ನಿನ್ಗೆ ತುಂಬಾ ಇಂಪಾರ್ಟೆಂಟ್ ಇರ್ಬೋದಲ್ವಾ, ಮೋಸ್ಟ್ಲಿ ಜಿಮ್ ಡ್ರೆಸ್ ಇಲ್ಲ ಅಂದಲ್ವಾ, ಅದನ್ನ ತಗೊಳೋದಕ್ಕ ಅಂದಾಗ ಗಾಂಗ್ಸು ಹೇಳ್ತಾಳೆ, ಚಾಚಾ ಅದಕ್ ಮಾತ್ರ ಅಲ್ಲ, ಅಜ್ಜಿಗೆ ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ, ಅವ್ರ ಪಾಡ್ಗ ಅವ್ರೆಲ್ಲಾದ್ರೂ ಹೋಗಿ ಬಿದ್ದೋಗ್ಬಿಟ್ರೆ ಅದಕ್ಕೆ ಅವ್ರಿಗೊಂದು ಕನ್ನಡಿ ತಗೊಳ್ಳೋಣ ಅಂತ ನಾನು ಈ ತರ ಮಾಡಿದೆ ಅಂತ ಹೇಳ್ತಾಳೆ. ಇವ್ರ ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಅವ್ನ ಪಕ್ಕದಿಂದ ಫೋಟೋ ತೆಗಿತಾನ. ಇವಳು ಕೇಳ್ತಾಳೆ, ಏಯ್ ಯಾಕೋ ಇವಾಗ ಫೋಟೋ ತೆಗ್ದಿದ್ದು ಅಂದಾಗ ಅವನಂತಾನೆ, ನೀನೆಂದ ತಾನೆ ಈ ಫೋಟೋನಲ್ಲಿ ಏನಿದ್ರು ನಿಜಾನೇ ಬರೋದು ಅಂತ, ನೀನ್ ಮುಖ ನಂಗೆ ಇಟ್ಕೊಂಡಿರ್ಬೇಡ, ನಗ್ನಾಗ್ತಾ ಇರು ಅಂತ ಹೇಳ್ತಾನೆ. ಇವಾಗ ಹಂಗೆ ಆಲ್ಮೋಸ್ಟ್ ನೈಟ್ ಆಗಿರುತ್ತೆ. ಅಂಕಲ್ ಡಿನ್ನರ್ ಗೆ ಕರೆದಿರ್ತಾರಲ್ವಾ ಟೀಚರ್ ಕೂಡ. ಸೊ ಇಬ್ರು ಖುಷಿಯಾಗಿ ಡೇಟಿಂಗ್ ನ ಸ್ಟಾರ್ಟ್ ಮಾಡಿದ್ರು. ಇವಾಗ ಮನೇಲಿ ನೋಡಿದ್ರೆ ಗಾಂಗ್ಸು ಮತ್ತೆ ಅವ್ರ ಅಜ್ಜಿ ಇಬ್ರು ಕುತ್ಕೊಂಡಿರ್ತಾರೆ. ಅಜ್ಜಿಗೆ ತುಂಬಾನೇ ಬೆನ್ನೆಲ್ಲ ನೋವ್ತಾ ಇದೆ ಅಂತ ಅವಳೆ ನಿಧಾನಕ್ಕೆ ಪ್ರೆಸ್ ಮಾಡ್ತಾ ಇರ್ತಾಳೆ. ಟಿವಿಯಲ್ಲಿ ಆಂಟೆನಾ ಪ್ರಾಬ್ಲಮ್ ಅಂತ ಕಾಣಿಸುತ್ತೆ, ಸರಿಯಾಗಿ ಸಿಗ್ನಲ್ ಬಿಟ್ಟು ಬಿಟ್ಟು ಬರ್ತಾ ಇತ್ತು. ಈಗ ನೋಡಿದ್ರೆ ಕಂಪ್ಲೀಟ್ ಆಗಿ ಆಫ್ ಆಗೋಯ್ತು. ಗಾಂಗ್ಸು ಕೇಳ್ತಾಳೆ, ಏನ್ ಅಜ್ಜಿ ಹಿಂಗಾಗೋಯ್ತು, ನಿನ್ ಫೇವ್ರೇಟ್ ಸೀರಿಯಲ್ ಹೋಯ್ತೆ ಅಂದಾಗ, ಅಯ್ಯೋ ಹೌದು ಮಾ ಇವಾಗ ತುಂಬಾ ಬೋರ್ ಹೊಡಿತಾ ಇದೆ, ಏನ್ ಮಾಡೋದು ಅಂದಾಗ ಗಾಂಗ್ಸು ಹೇಳ್ತಾಳೆ, ಅಜ್ಜಿ ನನ್ನ ಹತ್ರ ಒಂದು ಆಟ ಇದೆ, ಇಬ್ರು ಆಟ ಆಡೋಣವಾ? ನಾನೊಂದು ಸೀಕ್ರೆಟ್ ನ ಹೇಳ್ತೀನಿ, ಅದು ನಿಮಗ್ ಗೊತ್ತಿದ್ರೆ ನೀವ್ ವಿನ್ನರ್, ಗೊತ್ತಿಲ್ಲ ಅಂದ್ರೆ ನಾನ್ ವಿನ್ನರ್, ಓಕೆನಾ ಅಂದಾಗ ಅಜ್ಜಿ ಕೂಡ ಹಾ ಓಕೆ ಓಕೆ, ಆಟ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೀನೇ ಸ್ಟಾರ್ಟ್ ಮಾಡು ಅಂದಾಗ ಗಾಂಗ್ಸು ಹೇಳ್ತಾಳೆ, ಅಜ್ಜಿ ನಾವು ಪಾಪುಗೆ ಡೈಪರ್ಸ್ ತರೋದಕ್ಕೂ ಮುಂಚೆನೆ ನಾನ್ ಬಟ್ಟೆ ಯೂಸ್ ಮಾಡಿದಾಗ ಹೆಂಗ್ ಒಗಿತಾ ಇದ್ದೆ, ಅದೇ ತರ ಡೈಪರ್ಸ್ ನ ಕೂಡ ನಾನು ಒಗ್ದು ಒಣಗಾಕ್ತಾ ಇದ್ದೆ, ಈ ವಿಷಯ ನಿಮ್ಗೆ ಗೊತ್ತಾ ಅಂದಾಗ ಅಜ್ಜಿ ಅಂತಾರೆ, ಅಯ್ಯೋ ನಿನ್ನ ಈ ವಿಷಯ ನನಗೆ ಗೊತ್ತೇ ಇಲ್ಲ, ನೀನ್ ವಿನ್ ಆಗ್ಬಿಟ್ಟೆ. ಸರಿ ಇವಾಗ ನಾನ್ ಹೇಳ್ತೀನಿ, ಆಕ್ಚುಲಿ ಟಿವಿ ಬರ್ತಾ ಇತ್ತಲ್ಲ, ಸಿಗ್ನಲ್ 2-3 ಸತಿ ಕಟ್ ಆಯ್ತಲ್ಲ, ಆ ಗ್ಯಾಪ್ ಅಲ್ಲಿ ನಾನು 2 ಸತಿ ಬಾಂಬ್ ಹಾಕ್ತೆ, ಅದೇನು ಗೊತ್ತಾ ಅಂದಾಗ ಅವಳಿಗೆ ನಗು ಬಂದ್ಬಿಡ್ತು. ಇಬ್ರು ಹಿಂಗೆ ನಗ್ತಾ ಇರ್ಬೇಕಾದ್ರೆ ಈಗ ಗಾಂಗ್ಸು ಕೇಳ್ತಾಳೆ, ಅಜ್ಜಿ ನಾನ್ ನಿಮ್ಮ ನಿಜವಾದ ಮೊಮ್ಮಗಳೇ ಅಲ್ಲ, ಅದು ನಿಮಗ್ ಗೊತ್ತಾ ಅಂತ ಕೇಳಿದಾಗ ಅಜ್ಜಿ ಸೈಲೆಂಟ್ ಆಗ್ಬಿಟ್ರು. ಇವಳು ಸೈಲೆಂಟ್ ಆಗ್ಬಿಟ್ಲು. ಇವಳಿಗೊಂಥರ ಬೇಜಾರಾಗೋಯ್ತು. ಅಜ್ಜಿ ಏನ್ ಹೇಳ್ತಾರೋ ಏನು ಅಂತ ಯೋಚನೆ ಮಾಡುವಾಗ ಅಜ್ಜಿ ಅಂತಾರೆ, ಈ ಸತಿ ನೀನ್ ಸೋತೋಗ್ಬಿಟ್ಟೆ, ಯಾಕಂದ್ರೆ ವಿಷಯ ನನ್ಗೆ ಚೆನ್ನಾಗ್ ಗೊತ್ತು ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಏನ್ ವಿಷಯ ಅಂದ್ರೆ, ಈ ಅಜ್ಜಿ ಅವರ ಮಗಳಿದಾರಲ್ವಾ, ಅವ್ರು ಬಂದು ಮನೆ ಬಿಟ್ಟು ಓಡೋದ್ರಲ್ವಾ, ಆಗ ಅವ್ರೊಬ್ಬನ ಮದ್ವೆ ಮಾಡ್ಕೊಂಡ್ರು. ಆಲ್ರೆಡಿ ಅವನಿಗೆ ಮದ್ವೆ ಆಗಿ ಒಂದ್ ಮಗು ಕೂಡ ಇದ್ದಿತ್ತು. ಆ ಮಗುನೇ ಈ ಗಾಂಗ್ಸು. ಮತ್ತೆ ಚಿಕ್ಕ ಮಗು ಇದೆ ಅಲ್ವಾ, ಅದು ಬಂದು ಈ ಅಜ್ಜಿ ಅವರ ಮಗಳಿಗೆ ಹುಟ್ಟಿರೋ ಮಗುನೇ. ಹಂಗ್ ನೋಡಿದ್ರೆ ಆ ಮಗುನೇ ಈ ಅಜ್ಜಿಗೆ ಸ್ವಂತ ಮೊಮ್ಮಗಳು ಅಂತ ಹೇಳ್ಬೋದು. ಈಗ ಈ ವಿಷಯ ಅಜ್ಜಿಗೆ ಹೆಂಗ್ ಗೊತ್ತಾಯ್ತಂದ್ರೆ, ಅವತ್ತು ತಲೆಯಲ್ಲಿ ದಾರ ಅಂಟ್ಕೊಂಡಿತ್ತು ಅಂತ ಅಜ್ಜಿ ತೆಗಿಬೇಕು ಅಂತ ನೋಡಿದಾಗ ಅವಳು ತುಂಬಾನೇ ಭಯ ಪಟ್ಲಲ್ವಾ, ಅವಾಗೆ ಅರ್ಥ ಆಯ್ತು ನಮ್ಮ ಮಗಳನ್ನ ತುಂಬಾನೇ ಹೊಡಿತಾ ಇದ್ದಾಳೆ ಅಂತ. ಎಷ್ಟಿದ್ರು ಹೆತ್ತ ತಾಯಿ ಅಲ್ವಲ್ಲ, ಹಿಂಸೆ ಕೊಟ್ಟಿರ್ತಾಳಲ್ವಾ, ನನ್ ಮಗಳಿಗೆ ತುಂಬಾನೇ ಹಿಂಸೆ ಕೊಟ್ಲ ಅಂದಾಗ ಈ ಹುಡುಗಿ ಹೇಳ್ತಾಳೆ, ಚಾಚಾ ಹಿಂಸೆ ಅನ್ನೋದಕ್ಕಿಂತ ಅಮ್ಮ ಹೊಡಿಯೋರು, ಆದ್ರೆ ಯಾವತ್ತು ನನ್ನ ಜೊತೆಗೆ ಇಟ್ಕೊಳ್ಳೋರು, ಯಾವತ್ತು ಬಿಟ್ಕೊಟ್ಟವ್ರಲ್ಲ. ಅಪ್ಪ ಸತ್ ಮೇಲೇನೂ ಅಷ್ಟೇ ಅಮ್ಮ ನನ್ನ ಅಷ್ಟು ಹುಷಾರಾಗಿ ನೋಡ್ಕೊಳ್ಳೋರು, ಆದ್ರೆ ಅಮ್ಮಗೂ ಮೈ ಹುಷಾರಿಲ್ದೆ ಆಗ್ತಾ ಆಗ್ತಾ ನನ್ಗೆ ನಿಮ್ ಮನೆ ಅಡ್ರೆಸ್ ನ ಕೊಟ್ಬಿಟ್ಟು ಅಲ್ಲಿ ಹೋಗಿ ಅಂತ ಹೇಳಿದ್ರೆ ಅಜ್ಜಿ ಅಂದಾಗ ಅಜ್ಜಿ ನಂಗೆ ತುಂಬಾ ಬೇಜಾರಾಗಿ ಕೇಳಿಸ್ಕೊಳ್ತಾರೆ. ಆಗ ಇವಳು ಕೇಳ್ತಾಳೆ, ಇವಾಗ ನಾನ್ ನಿಮ್ಮ ಮೊಮ್ಮಗಳಲ್ಲ ಅಂತ ನನ್ನ ಕಳಿಸ್ಬಿಡ್ತೀರಾ ಅಜ್ಜಿ ಅಂದಾಗ ಅವ್ರಂತಾರೆ, ಇಲ್ ನೋಡಮ್ಮ, ನನ್ ರಕ್ತ ಆಗಿದ್ರೇನೆ ನನ್ ಮೊಮ್ಮಗಳ ನೀನು, ಇವಾಗ ಮಾತ್ರ ನನ್ ಮೊಮ್ಮಗಳಲ್ವಾ, ಯಾರೇನೇ ಅನ್ಲಿ ನೀನ್ ಯಾವತ್ಗೂ ನನ್ ಮೊಮ್ಮಗಳೇ ಅಂತ ಹೇಳ್ತಾರೆ. ಇವಾಗ ಏನಕ್ಕೆ ಇದನ್ನೆಲ್ಲ ಕೇಳ್ತಾ ಇದೀಯಾ, ಸರಿ ಸರಿ ಟೈಮ್ ಆಯ್ತು ಬಾಮ ಹೋಗೋಣ ಮಲ್ಕೊಳ್ಳೋಣ ಬಾ ಅಂತ ಹೇಳಿ ಹಂಗೆ ಮಲ್ಕೊಳಕ್ಕೆ ಅಂತ ಹೋಗ್ತಾರೆ. ಹಂಗ್ ಮಲ್ಗಿರ್ಬೇಕಾದ್ರೆ ಗಾಂಗ್ಸ್ಗೆ ಇವಾಗ ತುಂಬಾ ನೆಮ್ಮದಿಯಾಗಿರುತ್ತೆ. ಯಾಕಂದ್ರೆ ಇಷ್ಟು ದಿನ ಈ ವಿಷಯ ಹೆಂಗಪ್ಪ ಅಜ್ಜಿ ಹತ್ರ ಹೇಳೋದಾ ಬೇಡವಾ ಅನ್ನೋ ತರ ಯೋಚನೆ ಮಾಡ್ತಾ ಇದ್ಲು. ಇವಾಗ ಮನ್ಸಲ್ಲಿರೋ ಭಾರ ಎಲ್ಲ ಇಳ್ದಂಗಿದೆ. ತುಂಬಾ ಸಂತೋಷವಾಗಿ ನಕ್ಕೊಂಡ್ ಕೊಂತಾಳೆ. ನೆಕ್ಸ್ಟ್ ಡೇ ಬೆಳಗ್ಗೆ ಮಗುಗೆ ವ್ಯಾಕ್ಸಿನ್ ಹಾಕ್ಬೇಕು ಅಂತ ಹೇಳಿದ್ರಲ್ವಾ, ಅದಕ್ಕೋಸ್ಕರ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಫಸ್ಟ್ ಒಂದು ಫಾರ್ಮ್ ಕೊಡ್ತಾರೆ. ಗಾಂಗ್ಸ್ ಅದನ್ನ ಫಿಲ್ ಮಾಡ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿ ಒಂದ್ ಲೇಡಿ ಬಂದ್ಬಿಟ್ಟು ಕೇಳ್ತಾರೆ, ಈ ತರ ಇವಾಗ ನೀವ್ ಹಾಕ್ತಿರೋ ಇಂಜೆಕ್ಷನ್ ಏನೋ ಸೈಡ್ ಎಫೆಕ್ಟ್ಸ್ ಇದೆಯಂತಲ್ವಾ, ಆದ್ರೆ ಬೇರೆ ಇಂಜೆಕ್ಷನ್ ಏನು ಸೈಡ್ ಎಫೆಕ್ಟ್ ಇಲ್ದಿರೋದು ಇದೆಯಲ್ವಾ, ಅದನ್ನ ಹಾಕಿ ಅಂತ ಕೇಳಿದಾಗ ಗಾಂಗ್ಸ್ ಇದನ್ನ ಗಮನಿಸ್ಬಿಟ್ಟು ಕೇಳ್ತಾಳೆ, ಹಂಗಾದ್ರೆ ನಮ್ ಪಾಪುಗೆ ಯಾವ ಇಂಜೆಕ್ಷನ್ ಹಾಕ್ತೀರಾ ಅಂದಾಗ, ಅಯ್ಯೋ ಆತರ ಏನಿಲ್ಲಮ್ಮ, ಇಂಜೆಕ್ಷನ್ ಏನ್ ಆಗಲ್ಲ ಅಂದಾಗ ಅವಳಂತಾಳೆ, ಅದಂಗೆ ದುಡ್ಡು ಕೊಟ್ರೆ ನೀವು ಚೆನ್ನಾಗಿರೋ ಇಂಜೆಕ್ಷನ್ ಹಾಕ್ತೀರಾ, ಇಲ್ಲಾಂದ್ರೆ ಈ ತರ ಇಂಜೆಕ್ಷನ್ ಹಾಕ್ತೀರಾ, ನಮ್ ಪಾಪುಗೆ ನೀವು ಅದನ್ನೆಲ್ಲ ಹಾಕ್ಬಾರ್ದು, ಸೈಡ್ ಎಫೆಕ್ಟ್ ಇರೋ ತರ ಇಂಜೆಕ್ಷನ್ ಹಾಕ್ಬೇಡಿ, ಒಳ್ಳೆ ಇಂಜೆಕ್ಷನ್ ಹಾಕಿ ಅಂತ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಅಜ್ಜಿನೋ ಮಗುನ ಎತ್ಕೊಂಡ್ ಬಂದ್ಬಿಟ್ಟು, ಏನಮ್ಮ ಅವರೇ ಫ್ರೀಯಾಗಿ ಆಗ್ತಿದಾರೆ ಅನ್ನವಾಗ ಅದು ಬೇಡ ಇದು ಬೇಡ ಅಂತ ಹೇಳ್ತಾ ಇದೀಯಾ, ಸೈಲೆಂಟ್ ಆಗಿರು ಅಂತ ಹೇಳ್ತಾರೆ. ಇದನ್ನೆಲ್ಲ ದೂರದಲ್ಲಿ ಒಂದು ಡಾಕ್ಟರ್ ನಿಂತ್ಕೊಂಡು ನೋಡ್ತಾನೆ ಇರ್ತಾರೆ. ಅವ್ರಿಗೆ ಆ ಹಾಸ್ಪಿಟಲ್ ಅವ್ರಿಗೆ ಇನ್ಚಾರ್ಜ್ ಅಲ್ಲೇ ಇರೋದು. ಸ್ವಲ್ಪ ಹೊತ್ತಲ್ಲಿ ಇನ್ನೊಂದ್ ಮಗು ಕೆಳಗಡೆ ಬಿದ್ದು ಪಾಪ ಏಟ್ ಆಗ್ಬಿಟ್ಟಿರತ್ತೆ, ಅಳ್ತಾ
ಬರ್ತಾ ಇರುತ್ತೆ. ಓಡೋಗಿ ಗಾಂಗ್ಸು ನೋಡಿದ್ರೆ ಅದು ಗಾಂಗ್ಸು ಅವ್ರ ತಂಗಿ, ಬಟ್ ಅಜ್ಜಿ ಬಂದು ಬೇರೆ ಯಾರ್ದೋ ಮಗುನ ಕೈಯಲ್ಲಿ ಇಟ್ಕೊಂಡು ಇದು ನನ್ನ ಮೊಮ್ಮಗಳು ಅಂತ ಅನ್ಕೊಂಡ್ಬಿಟ್ಟಿರೋದು. ಇದನ್ನ ನೋಡಿದ್ರೆ ಮಗುಗೆ ಫುಲ್ ಆಗಿ ಬ್ಲಡ್ ಬರ್ತಾ ಇರುತ್ತೆ ಮೂಗಲ್ಲಿ. ಈಗ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ನೋಡಿದ್ರೆ ಏನೋ ಪ್ರಾಬ್ಲಮ್ ಅಂತ ಗೊತ್ತಾಗುತ್ತೆ. ಟಿ ಶರ್ಟ್ ಎಲ್ಲ ಎತ್ತಿ ನೋಡಿದ್ರೆ ಒಳಗಡೆ ಎಲ್ಲ ಫುಲ್ ಆಗಿ ಬ್ಲಡ್ ಕ್ಲಾಟ್ ಆಗಿರುತ್ತೆ. ಇದನ್ನ ನೋಡ್ಬಿಟ್ಟು ಆ ಡಾಕ್ಟರ್ ಕೂಡ ಯಾವಾಗಿಂದ ಇದೆ ಮಗುಗೆ ಈ ತರ ಪ್ರಾಬ್ಲಮ್ ಅಂದಾಗ ಅಜ್ಜಿ ಅಂತಾರೆ ಬೆಳಗ್ಗೆವರೆಗೂ ಇರ್ಲಿಲ್ಲ ಡಾಕ್ಟರ್, ಇವಾಗ ಬಿದ್ದಾಗ ಈ ತರ ಆಗಿದೆ ಅಂತ ಹೇಳಿ. ಇದಕ್ಕೆ ಇಲ್ಲಿ ಟ್ರೀಟ್ಮೆಂಟ್ ಕೊಡಕ್ಕಾಗಲ್ಲ, ದೊಡ್ಡ ಹಾಸ್ಪಿಟಲ್ಗೆ ಹೋಗಿ ಅಂತ ಈ ಡಾಕ್ಟರ್ ಇದಾರಲ್ವಾ ಅವ್ರ ಹಸ್ಬೆಂಡ್ ಬಂದು ದೊಡ್ಡ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇರ್ತಾರೆ, ಅಲ್ಲಿಗೆ ಕಳಿಸ್ತಾರೆ. ಆ ಡಾಕ್ಟರ್ ಕೂಡ ಚೆಕಪ್ ಎಲ್ಲ ಮಾಡ್ಬಿಟ್ಟು ನಿಮ್ ಮಗುಗೆ ಏನೋ ಒಂದು ಪ್ರಾಬ್ಲಮ್ ಇದೆ, ಅದರಿಂದ ಏನಾದ್ರೂ ಸಣ್ಣ ಗಾಯ ಆದ್ರೆ ಕೂಡ ಬ್ಲಡ್ ನಿಲ್ದೇ ಬರ್ತಾ ಇರುತ್ತೆ. ಸೊ ಗಾಯ ಆಗದೆ ಇರೋ ತರ ನೋಡ್ಕೊಳ್ಳಿ. ನಮಗಾದ್ರೆ ಸಣ್ಣ ಪುಟ್ಟ ಗಾಯ ಆದ್ರೆ ಸ್ವಲ್ಪ ಬ್ಲಡ್ ಬಂದು ನಿಂತೋಗುತ್ತೆ, ಆದ್ರೆ ಆ ಮಗುಗೆ ಆತರ ಅಲ್ಲ. ಸೊ ನೀವು ತುಂಬಾ ಹುಷಾರಾಗಿ ನೋಡ್ಕೋಬೇಕು ಅಂತ ಹೇಳ್ತಾರೆ. ಕೆಲವೊಂದು ಟ್ರೀಟ್ಮೆಂಟ್ ಕೂಡ ಕೊಡ್ತಾರೆ, ಬಟ್ ಏನೇ ಮೆಡಿಸಿನ್ ಕೊಟ್ಟರು ಏನೇ ಟ್ರೀಟ್ಮೆಂಟ್ ಕೊಟ್ರೆ ಕೂಡ ಇವ್ರ ಹತ್ರ ದುಡ್ಡು ತಗೊಳ್ಳಲ್ಲ. ಪಾಪ ತುಂಬಾ ಒಳ್ಳೆಯವರು. ಯಾಕಂದ್ರೆ ಈ ಡಾಕ್ಟರ್ಗೂ ಮತ್ತೆ ಅವ್ರ ಹೆಂಡತಿಗೆ ಇಬ್ಬರಿಗೂ ಒಂದು ಮಗು ಹುಟ್ಟಿರುತ್ತೆ. ಆ ಮಗುಗೆ ಏನೋ ಒಂದು ಕಾಯಿಲೆ ಬಂದು ಮಗು ಸತ್ತೋಗಿರುತ್ತೆ. ಅದರಿಂದನೇ ಅವಾಗ ಈ ತರ ಫ್ರೀ ಇಂಜೆಕ್ಷನ್ಸ್ ಹಾಕೋದು, ಫ್ರೀ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾ ಇರ್ತಾರೆ. ಹೆಂಗೋ ಇವಾಗ ಮಗು ಸ್ವಲ್ಪ ಸದ್ಯಕ್ಕೆ ಸೇಫ್ ಆಯ್ತು, ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ. ಗಾಂಗ್ಸುನೇ ಮಗುನ ನೋಡ್ಕೊಳ್ತಾ ಇರೋದು, ಹಾಲು ಕುಡಿಸ್ತಾ ಇರೋದು. ಈ ಗ್ಯಾಪ್ ಅಲ್ಲಿ ಅಜ್ಜಿ ಎಲ್ಲೋದ್ರು ಅಂತಾನೆ ಗೊತ್ತಿಲ್ಲ, ಇವಳು ಅಜ್ಜಿ ಎಲ್ಲೋದ್ರು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲಿಗೆ ಈ ಪಾರ್ಟ್ ಕೂಡ ಮುಗಿತಾ ಇದೆ. ಆಕ್ಚುಲಿ ಈ ಮೂವಿ ಸ್ವಲ್ಪ ಲೆಂತ್ ಆಗಿ ಹೋಗ್ತಾ ಇದೆ ಅಲ್ವಾ. ಸೊ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಂತ ಮಾಡ್ಕೊಳ್ಳೋಣ. ಇಲ್ಲಿವರೆಗೂ ಫಸ್ಟ್ ಹಾಫ್ ಆಗಿರ್ಲಿ, ಮತ್ತೆ ನಿಮ್ಮನ್ನ ಸೆಕೆಂಡ್ ಹಾಫ್ ಅಲ್ಲಿ ಮೀಟ್ ಆಗ್ತೀನಿ. ಅದು ತುಂಬಾ ದೂರ ಇಲ್ಲ, ಬ್ಯಾಕ್ ಟು ಬ್ಯಾಕ್ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಮತ್ತೆ ಈ ಮೂವಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇನ್ನು ಮುಂದಕ್ಕೆ ಕ್ಲೈಮ್ಯಾಕ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಮಿಸ್ ಮಾಡ್ಕೋಬೇಡಿ. ಈ ಮೂವಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ಸೆಕೆಂಡ್ ಹಾಫ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.